ಗುರುತಿಸ್ರಿ, ಅದೇ ಸದ್ರೂಪ. ಇದು ಕೂಡ ಧ್ಯಾನ ಮಾಡ್ಬೋದು ನಾವು. ನಿನ್ನ ಯಾರೋ ಒಬ್ರು ಕೇಳಿದ್ರೆ ಇದೇನ್ರಿ ಒಂದ ಏಳು ಸಮಾಧಿಗಳನ್ನ ಹೇಳ್ರಿ ಅಂತ. ಇದು ಕೂಡ ನೀವು ಬರ್ಕೋಬಹುದು. ಈ ಸದ್ರೂಪದ ಧ್ಯಾನವನ್ನ ಮಾಡಬಹುದು ನಾವು ನಿಧಿಧ್ಯಾಸನದವರು. ಪ್ರತಿಯೊಂದು ವಸ್ತುಗೂ ಅದರ ನಾಮರೂಪವನ್ನು ಸರಿಸಬೇಕು. ಅಸ್ಥಿಭಾತಿ ಪ್ರಿಯ ರೂಪದಿಂದ ನಿರಾಕಾರ ಬ್ರಹ್ಮನನ್ನು ಗುರುತಿಸ್ಬೇಕು, ಅದೇ ನಾನು. ಎಲ್ಲಾ ಜಗತ್ನಾಗ ಎಲ್ಲಾ ವಸ್ತು ತೋಡ್ರಿ, ಏನದ ಒಂದು ಘಟ ತೋರಿ, ಒಂದು ಪಟ ತೋರಿ, ಒಂದು ಪುಸ್ತಕ ತೋರಿ, ಒಂದು ಮೊಬೈಲ್ ತೋರಿ, ಪ್ರತಿಯೊಂದರ ನಾಮರೂಪವನ್ನು ಸರಿಸಬೇಕು. ಅದ್ರಾಗ ಇರುವಂತ ಅಸ್ಥಿಭಾತಿ ಪ್ರಿಯ ರೂಪದಿಂದ ಇರುವುದು ಭಗವಂತನ ಸ್ವರೂಪ ಅಂತ ತಿಳ್ಬೇಕು. ಆ ನಂತರ ಏನ್ ಮಾಡ್ಬೇಕು? ಈ ಶರೀರಕ್ಕೆ ಬರಬೇಕು. ಈ ಶರೀರದಾಗ ನಾಮ ಮತ್ತೆ ಈ ರೂಪ, ಈ ಏನು ನಾಮದಾರ ಅನ್ನುವ ಎಲ್ಲಪ್ಪ ನಾಮದಾರ ಅನ್ನುವಂತ ಹೆಸರು, ಈ ನಾಮ ಬಿಡ್ರಿ. ಈ ರೂಪ ಐತಿ, ಈ ರೂಪ ಇಷ್ಟೊಂದು ಹೈಟ್ ಇದ್ದಂತಂದ ಇಷ್ಟೊಂದು 5 ಫೂಟ್ 8 ಇಂಚೋ ಅಥವಾ ಒಂದು 70-80 kg ವೇಟ್ ಇದ್ದ ಬಾಡಿನಾಗಿದೆಯೋ ಅಂತ ಇಂಥ ಬಣ್ಣದ ಶರೀರ ಅನ್ನುವಂಥದ್ದು ಈ ರೂಪವನ್ನ ತೆಗೆದು ಬಿಡ್ರಿ. ಹಂಗಾರೆ ಏನ್ ಉಳಿತಿದ್ರಾಗ? ಇರುವಿಕೆ, ಅರಿಯುವಿಕೆ, ಆನಂದ ಅಷ್ಟ ಉಳಿತಾವ. ಅದಕ್ಕ ಅವರು ಏನಂತಾರ? ಅಸ್ಥಿ ಭಾತಿ ಪ್ರಿಯ. ಆತ್ಮನ ಸ್ವರೂಪ ಉಳಿತದ. ಆವಾಗ ಏನದ? ಈ ಶರೀರ ಆತ್ಮ ಏನ ಅಲ್ಲ, ಈ ಶರೀರ ಅನಾತ್ಮ. ಈ ಶರೀರ ಅನಾತ್ಮ ಯಾವ ಅಧಿಷ್ಠಾನ ಮ್ಯಾಗ ತೋರ್ತದಲ್ಲ ಅದು ಏನದ? ಅಸ್ಥಿಭಾತಿ ಪ್ರಿಯ ರೂಪವಾದಂತ ನಿರಾಕಾರ ನಿರ್ಗುಣ ಬ್ರಹ್ಮನ್ಯಾಗ ತೋರ್ತಾ ಇದೆ ಈ ಶರೀರ. ಹಂಗಾರೆ ಈ ಶರೀರ ಅಂತಂದ್ರ ಈ ಶರೀರ ನಿಜವಾಗಿ ಐತಿ ಅಂದ್ರೆ ಇಲ್ಲ. ಆ ಅಸ್ತಿತ್ವ ಅಲ್ಲಿಂದ ಪಡೆದು ಇದು ತೋರ್ತೈತಂದ್ರ ಇದು ಇದ್ದು ಇಲ್ದಂಗ, ಇದು ಇದ್ದು ಇಲ್ದಂಗ. ಯಾಕಂದ್ರೆ ಇದರಲ್ಲಿ ಇರುವಿಕೆ ಅನ್ನುವಂಥದ್ದು ಯಾರ್ದೈತಿ? ಆತ್ಮಂದೈತಿ. ಆ ಅಧಿಷ್ಠಾನ ಪರಮಾತ್ಮಂದೈತಿ ಅಂದಾಗ ಇದು ಸ್ವತಂತ್ರವಾದ ಇರುವಿಕೆ ಇಲ್ಲ ಅಂದ್ರೆ ಹಂಗಾರೆ ಏನೈತಿ ಇದು ಅಂತಂದ್ರೆ ವಿಚಾರ ಮಾಡದಾಗಿ ಇದು ಆತ್ಮನೇ ಇದೆ. ಇದನ್ನು ಧ್ಯಾನ ಮಾಡಬಹುದು. ಅವ ಏಳು ಏನು ಧ್ಯಾನ ಮಾಡಕ್ ಹೇಳ್ಯಾರ ಅವನ್ನ ಮಾಡ್ಬೇಕಂತ ಏನಿದೆ. ಅದು ಭಗವದ್ಗೀತೆ ಒಳಗೆ ಬಂದದ. ಇವತ್ತು ಮಧ್ಯಾಹ್ನದಾಗ ಭಗವದ್ಗೀತೆ ಹೇಳ್ಬೇಕಾದಾಗ ಇನ್ನೊಮ್ಮೆ ಹೇಳಿ ಹೋಗ್ತೇನೆ ಆ ವಿಷಯವನ್ನು. ಇದನ್ನು ಕೂಡ ಮಾಡ್ಬೋದು. ಈಗ ಮಹಾವಾಕ್ಯಗಳು 4 ಅದಾವ ಅಂತಿಕೊಂಡು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಈ 4 ಮಹಾವಾಕ್ಯಗಳನ್ನ ತಗೊಂಡು ಅನಲೈಸ್ ಮಾಡಿ ತತ್ವ ಪದದ ಶೋಧನೆ ಮಾಡಿ ವಾಚಾರ್ಥವನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥದಲ್ಲಿ ಐಕ್ಯತೆಯನ್ನ ಜೀವ ಬ್ರಹ್ಮ ಐಕ್ಯವನ್ನ ನಾವು ಸಾಧಿಸೋದು ಏನದ? ಅವು 4 ಅದಾವ ವಾಕ್ಯಗಳು? ಇಲ್ಲ, ಹಲವಾರು ವಾಕ್ಯಗಳು ಅದಾವ ಉಪನಿಷತ್ತುಗಳಲ್ಲಿ, ಹಲವಾರು ವಾಕ್ಯಗಳು. ಇದು ಒಂದು ಕೂಡ ನೀವು ಧ್ಯಾನಕ್ಕೆ ಉಪಯೋಗ ಮಾಡ. ಸದ್ರೂಪ ಧ್ಯಾನ ಅಂತ ಇಟ್ಕೋಬಹುದು. ಇದಕ್ಕೆ ಸದ್ರೂಪ ಧ್ಯಾನವನ್ನ ಮಾಡಿದ್ರೆ ನಾವು ಎಲ್ಲಿ ಕೊನೆ ನಮ್ದು ಕೊನೆ ಎಲ್ಲಿ ಕಾಣ್ತದ? ಸದ್ರೂಪದಲ್ಲಿ ಕಾಣ್ತದ. ಯಾವ್ದು ಸದ್ರೂಪದ? ಅದ ಚಿದ್ರೂಪದ. ಯಾವ್ದು ಚಿದ್ರೂಪದ? ಅದ ಆನಂದ ರೂಪದ. ಯಾವ್ದು ಆನಂದದ? ಅದು ನಿತ್ಯದ. ಯಾವ್ದು ನಿತ್ಯದ? ಅದ ಏನದ? ಪರಿಪೂರ್ಣದ. ಅದ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ. ಅದೇ ನಾನು ಇದ್ದೇನೆ. ಇಷ್ಟ ಇರುವುದು ಸ್ಟೆಪ್. ನೋಡ್ರಿ ಅಕ್ಕವ್ರು ನೀನ್ ಯಾರೋ ಕೆಳಗತ್ತಿದ್ರು. ಈ ರೀತಿ ಧ್ಯಾನವನ್ನು ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಸದ್ರೂಪದ ಮ್ಯಾಗ ಧ್ಯಾನವನ್ನು ಮಾಡ್ಬೇಕು. ವಿಶ್ವರೂಪ, ವಿರಾಟ್ ರೂಪ ಧ್ಯಾನವನ್ನು ಮಾಡಿ ಅದರಲ್ಲಿ ನಾಮರೂಪವನ್ನ ಎಂದ ಮಾಯಾಂಶ ಅಂತ ತೆಗೆದು ಅಸ್ಥಿಭಾತಿ ಪ್ರಿಯ ರೂಪದಿಂದ ಇರುವಂತ ಅಧಿಷ್ಠಾನ ಸ್ವರೂಪವಾಗಿ ಇರುವಂತದ್ದನ್ನ ವಿಚಾರ ಮಾಡಿದ್ವಿ ಅಂತಂದ್ರೆ, ಗುರು ಹೇಳಿದಂಗೆ ವಿಚಾರ ಮಾಡಿದ್ವಿ ಅಂದ್ರೆ ನಾವು ನಮ್ದು ನೆಲೆ ಎಲ್ಲಿ ಕಾಣ್ತೇವೆ ಅಂದ್ರೆ ಆತ್ಮನೆಲೆ ನೆಲೆ ಕಾಣ್ತೀವಿ. ಈ ಬದಲಾವಣೆ ಆಗದೆ ಇರುವಂತ ತತ್ವ ಏನದ? ಇದ ಪರಮಾತ್ಮ. ದ ಚೇಂಜ್ಲೆಸ್ ಕಾನ್ಶಿಯಸ್ನೆಸ್ ಪ್ರಿನ್ಸಿಪಲ್ ಈಗ ಬಂದು ಚಿದ್ರೂಪಕ್ಕೆ ಬಂದ್ರು. ಇದು ಚಿದ್ರೂಪಕ್ಕೆ ಹೆಂಗ್ ಹೋಗೋದು ಹೇಳ್ತಾರ. ಬರ್ಕೊಡ್ರಿ, ಇಲ್ಲಾಂದ್ರೆ ಇದನ್ನ ವಿಡಿಯೋ ಕಾಯ್ದಿಟ್ಕೊಡ್ರಿ. And the next message equally profound. We are going to enter Ishvara is available as existence principle in the inert universe that we experience. But when we come to the living beings, the Ishvara is available not only as a changeless principle existence, but we are going to add another dimension. The Ishvara is available as a changeless conscious principle also. ಏನ್ ಹೇಳ್ತಾರೆ ಇಲ್ಲಿ? ನಾವು ಸೃಷ್ಟಿಯಲ್ಲಿ ಬದಲಾವಣೆ ಆಗ್ತಿರುವಂತಹ ಆ ಇರುವಿಕೆ ಅನ್ನುವಂಥದ್ದು ಯಾರಿಂದ ಕೈಗಳ ತಗೊಂಡೈತಿ? ಆ ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತು, ಆ ಮೂಲ ವಸ್ತು ಏನೈತಿ, ಯಾರಿಂದ ಕೈಗಳ ತಗೊಂಡ್ರಲ್ಲ ಆ ಕೈಗಳ ಕೊಟ್ಟಂತ ವಸ್ತುಗೆ ನಾವು ಏನಂದ್ವಿ? ಸದ್ರೂಪ ಅಂತ ವಿಚಾರ ಮಾಡಿ. ಆ ಸದ್ರೂಪ ಅನ್ನುವಂಥದ್ದು ಈ ಜಗತ್ತಿನ ಜಡ ಪದಾರ್ಥಗಳಲ್ಲಿನೂ ಐತಿ, ಚೇತನ ಪದಾರ್ಥಗಳಾದಂತ ಜೀವಿಗಳು, ಪ್ರಾಣಿಗಳು, ಸಸ್ಯಗಳು, ಮರಗಳಲ್ಲಿನೂ ಐತಿ. ಇದೆ ಅನ್ನೋದು ಅವರಲ್ಲಿನೂ ಐತಿ. ಹೌದೈತಿ. ಆದ್ರೆ
ಈ ಜಡ ಪದಾರ್ಥಗಳನ್ನ ಬಿಟ್ಟು ಚೇತನವಾದಂತ ಜೀವಿಗಳ ಹತ್ರ ಬಂದ್ರೆ ಅಲ್ಲಿ ಒಂದು ಅರಿವದ ನೋಡಿ. ಅರಿವಿಕೆ ಅಂತ, ಅರಿವು ಆ ಅರಿವಿಕೆ ಏನದಲ್ಲ ಆ ಸದ್ರೂಪವೇ ಈ ಅರಿವಿಕೆ ಅದ. ಅದಕ್ಕೆ ಅರಿವು ಅನ್ನೋದಕ್ಕೆ ಏನಂತಾರ ಚಿದ್ರೂಪ. ಇರುವ ಸದ್ರೂಪ ಇರುವು, ಇದು ಅರಿವು ಅನ್ನುವಂಥದ್ದು ಚಿದ್ರೂಪ. ಇದು ಕೂಡ ಬದಲಾವಣೆ ಆಗದನ ಐತಿ ಆತ್ಮೀಯರೇ. ಆತ್ಮ ಇದು ಅರಿಯುವಿಕೆ ಯಾವಾಗ್ಲೂ ಅದು ಆತ್ಮನ ಲಕ್ಷಣನೇ ಇದು, ಸ್ವರೂಪ ಲಕ್ಷಣ. ಹಾಲು ಹೆಂಗದ ಅಂತ ನೀನ್ ಹೇಳಿದಲ್ಲ, ಹಾಲು ಬೆಳಗದ, ದ್ರವರೂಪದ, ಮಧುರದ. ಈ ಮೂರು ಹೇಳಿದಾಗ ಆ ಒಂದು ಹಾಲಿನಲ್ಲಿ ನಮ್ದು ಅತಿ ವ್ಯಾಪ್ತಿ ಆಗದಂಗ ಆ ಲಕ್ಷಣವನ್ನು ಹೇಳ್ತಿದ್ದೆ ಭಗವಂತ. ಹಂಗ ಇಲ್ಲಿ ಏನದ ಸದ್ರೂಪ ಯಾವ್ದದ ಅದ ಚಿದ್ರೂಪದ, ಅದು ಅರಿವು ಸ್ವರೂಪದ, ಜಡ ಇಲ್ಲ, ಅದು ಚೇತನದ. ಓಹೋ. And the second section we are entering is going to focus on the conscious principle. ಇದರಲ್ಲಿ ಅರಿವನ್ನು ಸ್ವಲ್ಪ ಹೆಚ್ಚಿಗೆ ಎಕ್ಸ್ಪಾಂಡ್ ಮಾಡಿ ಹೇಳ್ತಾ ಇದ್ದಾರೆ, ವಿಸ್ತಾರ ಮಾಡಿ ಹೇಳೋದಾರೆ. We are going to focus Ishvara as a conscious principle obtaining in all living beings. ಎಲ್ಲ ಜೀವಿಗಳಲ್ಲಿ, ಚೇತನವಾದಂತ ಜೀವಿಗಳಲ್ಲಿ ಆ ಅರಿವು ಅನ್ನುವಂಥದ್ದು ಏನದ ಆ ತತ್ವವನ್ನು ಹಿಡ್ಕೊಂಡು ಆ ತತ್ವವೇ ಪರಮಾತ್ಮ ತತ್ವ ಅದ ಅನ್ನುವಂಥದ್ದಕ್ಕೆ ನಾವು ನೆಲೆಗಾಣೋದೇವಿ ಈ ಅಧ್ಯಾಯದಲ್ಲಿ. ಈಶ್ವರ ಈ ಜನ್ಮಿ, ನಾನು ಜೀವಂತ ಅದೇನಿ ಅಂತಂದ್ರೆ ಯಾವ್ಯಾವ ಜೀವಂತ ವ್ಯಕ್ತಿಗಳದಾವ, ಗಿಡ ಮರಗಳಾಗ್ಲಿ, ಪ್ರಾಣಿಗಳಾಗ್ಲಿ, ಪಕ್ಷಿಗಳಾಗ್ಲಿ, ಮನುಷ್ಯರಾಗ್ಲಿ, ಎಲ್ಲರಲ್ಲಿಯೂ ಆ ಅರಿವು ಅನ್ನೋದದ ಅಂದಾಗ ಅಲ್ಲೇ ಭಗವಂತ ತತ್ವ ಅದ ಅಂತ ತಿಳ್ಕೊಳ್ರಿ. ಎಲ್ಲೆಲ್ಲಿ ಅರಿವು ಅದ ಅಲ್ಲೇ ಭಗವಂತ ತತ್ವ ಅದ ತಿಳ್ಕೊಬೇಕು. ಅದು ಹೆಂಗದ ಅರಿವು, ಅದು ಬದಲಾವಣೆ ಇಲ್ಲ, ಅಲ್ಲೇ ಚೇಂಜ್ಲೆಸ್ ಕಾನ್ಶಿಯಸ್ ಪ್ರಿನ್ಸಿಪಲ್ ಆಲ್ಸೋ, ಬಿಕಾಸ್ ಆಫ್ ವಿಚ್ ಕಾನ್ಶಿಯಸ್ ಪ್ರಿನ್ಸಿಪಲ್ ಓನ್ಲಿ ಐ ಆಮ್ ಕಾನ್ಶಿಯಸ್ ಆಫ್ ಸರೌಂಡಿಂಗ್ಸ್. ಆ ಅರಿವು ಅದ ಅಂತ ತಿಳ್ಕೊಂಡ ನನ್ನ ಸುತ್ತಮುತ್ತಲ ಏನದಾರ ಅವುಗಳ ಅರಿವು ನನಗಾಗ್ತಾ ಇದೆ. ಆ ಒಂದು ಮೂಲವಾದ ಅರಿವಿದ್ದಲ್ಲಿ ಈ ಅರಿವು ಆಗ್ತಾ ಇದೆ. ನಮ್ಮ ಇಲ್ಲೇ ಘಟ ಇದೆ, ಇಲ್ಲ ಪಟ ಇದೆ ಅನ್ನುವಂಥದ್ದು ಇದು ಮೂಲಭೂತ ಅರಿವಲ್ಲ. ಮೂಲಭೂತವಾದ ಅರಿವು ಅದ ಅಂತ ತಿಳ್ಕೊಂಡ ಮೇಲೆ ಆ ಬುದ್ಧಿ ಒಳಗೆ ಈ ಅರಿವು ಹುಡ್ತದ. ಮತ್ತೆ ಚಿದಾಭಾಸನಲ್ಲಿ ಈ ಅರಿವು ಬರ್ತದೆ. ಥ್ರೂ ದ 5 sense organs I am conscious of ಶಬ್ದ, ಸ್ಪರ್ಶ, ರೂಪ, ರಸಗಂಧ. 5 ಜ್ಞಾನೇಂದ್ರಿಯಗಳಿಂದ 5 ವಿಷಯಗಳ ಜ್ಞಾನ ಆಗ್ತದಲ್ಲ, ಆ ಜ್ಞಾನ ಆಗುವುದು ಯಾರಿಗಾಗ್ತದಂದ್ರೆ ಅರಿವು ಇದ್ದಂತಹ ಆ ಏನು ಕಾನ್ಶಿಯಸ್ ಪ್ರಿನ್ಸಿಪಲ್ ಅದ, ಆ ತತ್ವದಿಂದ ಈ ಬುದ್ಧಿ ಕೈಗಳ ತಗೊಂಡವಾಗಿ ಬುದ್ಧಿ ಕೈಗಳ ತಗೊಂಡಿರ್ತದ. ಮತ್ತ ಆತ್ಮನ ಅರಿತಾರ ಅಂತ ತಿಳ್ಕೊಬೇಡ್ರಿ, ಬುದ್ಧಿ ಕೈಗಳ ತಗೊಂಡು ಬುದ್ಧಿ ಅರಿತದ. ಸ್ವಲ್ಪ ಇಲ್ಲಿ ವಿಶೇಷ ಮತ್ತ ವಾಟ್ ಐ ಆಮ್ ಕಾನ್ಶಿಯಸ್ ಈಸ್ ಚೇಂಜಿಂಗ್. ಕೇರ್ಫುಲಿ ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಅಂತ. ನಾ ಏನನ್ನ ಅರಿತೀನಿ ಅಂತಂದ್ರೆ, ಒಂದು ಘಟ ಅರಿತೀನಿ, ಒಂದು ಘಟಾಕಾರ ವೃತ್ತಿ, ಒಂದು ಪಟಾಕಾರ ವೃತ್ತಿ, ಒಂದು ಮೊಬೈಲ್ ಆಕಾರ ವೃತ್ತಿ, ಒಂದು ಏನದ ಒಂದು ಲೇಖನಿ ಆಕಾರ ವೃತ್ತಿ. ಏನು ವೃತ್ತಿಗಳು ಬದಲಾವಣೆ ಹಾಕೊಂತ ಹೋಗ್ತಾವು. ಆ ವೃತ್ತಿ ಬದಲಾವಣೆ ಆಗುವಂತಹ ವೃತ್ತಿಗಳಲ್ಲಿ ಒಂದು ಬದಲಾವಣೆ ಆಗದೇ ಇರುವಂತ ತತ್ವದ ಅದು ಯಾವುದು? ಕೇರ್ಫುಲಿ ಚೇಂಜ್. ಬದಲಾವಣೆ ಆಗದೆ ಕಾನ್ಶಿಯಸ್ ಈಸ್ ಎಲ್ಲ ವಸ್ತುಗಳು ಬದಲಾವಣೆ ಆಗ್ತಾವ, ಆ ವಿಚಾರಗಳ ಬದಲಿ ಆಗ್ತಾವ. ಆ ವಿಚಾರಗಳ ಬದಲಿ ಅದು ಕೂಡ ಅಲ್ಲೇ ಒಂದು ತತ್ವ ಒಳಗ ಅಡಿಗೆಯಲ್ಲಿ ಅದು ಏನದ ಬದಲಾವಣೆ ಆಗದಂತ ಅರಿವದ, ಮೂಲಭೂತವಾದ ಅರಿವದ. ಕೇರ್ಫುಲಿ ನೋಟ್, ವಿಚಾರ ಮಾಡ್ರಿ, ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡ್ರಿ. ಕೌಮಾರಂ ಯೌವನಂ ಜರ, ಐ ಆಮ್ ಕಾನ್ಶಿಯಸ್ ಆಫ್ ದ ಹೆಲ್ದಿ ಬಾಡಿ, ಐ ಆಮ್ ಕಾನ್ಶಿಯಸ್ ಆಫ್ ದ ಓಲ್ಡ್ ಅಂಡ್ ಸಿಕ್ ಬಾಡಿ. ದ ಬಾಡಿ ಹ್ಯಾಸ್ ಅಂಡರ್ಗಾನ್ ಲಾಟ್ ಆಫ್ ಚೇಂಜಸ್. ನೋಡ್ರಿ ಅದು ಹೆಂಗದ ಅಂದ್ರೆ, ನನ್ ಸಣ್ಣಂದಿರ್ತ ನಾ ಹೆಂಗಿದ್ದೆ, ನಾ ಗುಂಡಾ ಗದಿಗೆ ಆಡಿದ್ದು ನನಗೆ ನೆನಪದ. ಆ ಶರೀರ ನನಗೆ ನೆನಪದ, ಅದ್ರ ದೃಕ್ಕದ ನೀವು. ಈಗ ಹರಿದಾಗಿದ್ದ ನಾ ಹೆಂಗಿದ್ದೆ ಅನ್ನೋದು ನನಗೆ ಗೊತ್ತದ. ಈಗ ವಯಸ್ಸಾಗಿ ಮುದುಕಾಗಿ ನಂದು ಹೆಂಗದ ಗೊತ್ತದ. ಅದ್ರ ಬದಲಾವಣೆ, ಅದು ಶರೀರ ಬದಲಾವಣೆ ಆಗುವುದನ್ನ ಗುರುತಿಸ್ಬೇಕಾದ್ರೆ ಅಲ್ಲಿ ಬದಲಾವಣೆ ಆಗದೆ ಇರುವಂತ ಒಂದು ಅರಿವು ಅದ. ಓಹೋ, ಆ ಅರಿವು ಏನದ, ಅದೇ ಅರಿವು, ಅದ ಚಿದ್ರೂಪ, ಅದ ಸದ್ರೂಪ. That I am conscious of the consciousness continues to be changeless principle, and that changeless consciousness is changing the body, Ishvara. The changing body is the word. ಯಾವ್ದು ಬದಲಾವಣೆ ಆಗ್ತಾ ಇದೆ ಅದು ವಸ್ತು ಜಗತ್ನಾಗ ಬರ್ತದೆ. ಈ ಶರೀರ ಬದಲಾವಣೆ ಆಗ್ತದಿಲ್ಲ, ಆಗ್ತದೆ. ಮತ್ತೆ ಈ ಶರೀರ ಜಗತ್ತು ಬ್ರಹ್ಮ, ಜಗತ್ನಾಗ ಬಂದಿದ್ದು, ಜಗತ್ನಾಗ ಒಗಿಬೇಕಿದ್ರು. ಈ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂಥವು ಏನದ ವಸ್ತು ಜಗತ್ನಾಗ ಬಂದು ಎಲ್ಲವೂ ಅನಾತ್ಮ. ಅದ್ರ ಒಳಗೈತಲ್ಲ ಅದು ಆತ್ಮ.
ದ ಚೇಂಜಿಂಗ್ ಮೈಂಡ್ ಈಸ್ ವರ್ಡ್. ಬದಲಾವಣೆ ಆಗ್ತಿರುವಂತಹ ವಿಚಾರ ಮನಸ್ಸದಲ್ಲ. ಮನಸ್ಸು ಕೂಡ ಎಲ್ಲಿ ಬಂತು? ಜಗತ್ ಆತ್ಮ ಅನಾತ್ಮ. ಮನಸ್ಸು ಅನಾತ್ಮ, ಶರೀರ ಅಲ್ಲ, ಮನಸ್ಸು ಕೂಡ ಅನಾತ್ಮ. ದ ಚೇಂಜಿಂಗ್ ಥಾಟ್ ಆಫ್ ದ ವರ್ಲ್ಡ್, but in the changing body mind thought, the changeless conscious principle available throughout the waking state. ಈ ಬದಲಾವಣೆ ಆಗ್ತಾ ಇರುವಂತಹ ಈ ಶರೀರ ಮನಸ್ಸುಗಳ ಮಧ್ಯದಲ್ಲಿ ಬದಲಾವಣೆ ಆಗದೇ ಇರುವಂತಹ ಒಂದು ಅರಿವದ, ಆ ಅರಿವೇ ಅದು ಸದ್ರೂಪ, ಅದು ಚಿದ್ರೂಪ, ಅದೇ ಸದ್ರೂಪ. ಅಂಡ್ ವೆನ್ ಯು ಗೋ ಟು ಡ್ರೀಮ್, ಆ ಜಾಗೃತ ಅವಸ್ಥೆಯೊಳಗೆ ಇದು ಯಾವಾಗಲೂ ಅರಿವು 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 ಅಂತ ಅನಿಸ್ಕೊಂಡಿತ್ತು. ಅಂಡ್ ವೆನ್ ಯು ಗೋ ಟು ಡ್ರೀಮ್, ಜಗತ್ತಿಗೆ ನೀವು ಈಗ ಸ್ವಪ್ನಕ್ಕೆ ಹೋದ್ರೆ ಸ್ವಪ್ನಾವಸ್ಥೆಗೆ ವಿಚಾರ ಮಾಡಿದ್ರೆ ಅವಸ್ಥಾತ್ರಯ ವಿವೇಕ ಅಂತಾರೆ. ಅವಸ್ಥಾತ್ರಯ ವಿವೇಕದಿಂದ ಕೂಡ ಆತ್ಮನಲ್ಲಿ ನೆಲೆಗಾಣಬಹುದು. ಯಾವಾಗ ನಾವು ಸ್ವಪ್ನಕ್ಕೆ ಹೋದ್ವಿ, ದ ಹೋಲ್ ವರ್ಲ್ಡ್ ಹ್ಯಾಸ್ ಚೇಂಜ್ ಅಂಡ್ ದ ವೇಕರ್ಸ್ ವರ್ಲ್ಡ್ ಇಸ್ ರಿಪ್ಲೇಸ್ಡ್ ಬೈ ದ ಡ್ರೀಮ್ ವರ್ಲ್ಡ್. ಏನಂತಾರ ಅವರು? ಸ್ವಪ್ನಕ್ಕೆ ಯಾವಾಗ ಹೋದ್ವಿ, ಈ ಹೊರಗಿನ ಪ್ರಪಂಚ ಎಲ್ಲಾನು ಏನಾಯ್ತು? ಬದಲಾವಣೆ ಬಂತು. ಮತ್ತೆ ಯಾವುದು ಅಲ್ಲಿ ಜಾಗೃತ ಪ್ರಪಂಚ ಹೋತು, ಸ್ವಪ್ನ ಪ್ರಪಂಚ ಅಲ್ಲಿ ಹುಡುಗುವಂತು. ಜಾಗೃತ ಪ್ರಪಂಚ ಅನ್ನುವಂಥದ್ದು ಅಲ್ಲೇ ನಾಶ ಆಗಿಬಿಟ್ಟು ಸ್ವಪ್ನ ಪ್ರಪಂಚ ಉತ್ಪತ್ತಿ ಆಯಿತು. ಸ್ವಪ್ನದಲ್ಲಿ ಸ್ವಪ್ನ ಪದಾರ್ಥಗಳನ್ನು ನೋಡಾಕತ್ತಾನೆ. ದ ವರ್ಲ್ಡ್ ಹ್ಯಾಸ್ ಚೇಂಜ್, ಜಗತ್ತು ಬದಲಾವಣೆ ಆಯ್ತು. ಟೈಮ್ ಈಸ್ ಚೇಂಜ್, ಟೈಮ್ ಕೂಡ ಬದಲೇ ಆಯ್ತು. ದೇಶ ಕಾಲಗಳು ಎಲ್ಲವೂ ಮಿಥ್ಯೆ ಆದವ. ಸ್ಪೇಸ್ ಹ್ಯಾಸ್ ಚೇಂಜ್, ದೇಶನೂ ಬದಲೇ ಆಯ್ತು. ಬಟ್ ಸ್ಟಿಲ್ ಐ ಆಮ್ ಕಾನ್ಶಿಯಸ್ ಆಫ್ ದ ಡ್ರೀಮ್ ವರ್ಲ್ಡ್. ಅಲ್ಲಿ ಏನ್ ಬಂತು? ಕನಸು ಬಂತು, ಕನಸು ನೋಡಾಕತ್ತ. ಇಲ್ಲೇ ಒಂದ್ ನೆನಪಾತು, ಅದನ್ನ ಹೇಳೇ ಮುಂದೆ ಹೋಗ್ತೀನಿ. ಇಲ್ಲಿಂದ ನಾವು ಟ್ರೈನ್ನಾಗ ಬೆಂಗಳೂರಿಗೆ ಪ್ರಯಾಣ ಮಾಡಕತ್ತೀವಿ ಅಂತ ತಿಳ್ಕೊಡು. ಫಸ್ಟ್ ಸ್ಟಾಪ್ ಹಾವೇರಿ ಬರ್ತದೆ, ಸೆಕೆಂಡ್ ಸ್ಟಾಪ್ ಹರಿಹರ, ದಾವಣಗೆರೆ, ಆಮ್ಯಾಗ ತುಮಕೂರು, ಆಮ್ಯಾಗ ಬೆಂಗಳೂರು. ಒಂದ್ 5 ಸ್ಟಾಪ್ ನಳಗ್ ಸ್ಟೇಷನ್ ಬಾ ಬರ್ತಾವ. ನಮ್ದು ಎಕ್ಸ್ಪ್ರೆಸ್ ಗಾಡಿ ಅಂತ ತಿಳ್ಕೊಡು. ಹಾವೇರಿ ಬಂತು, ಹಾವೇರಿ ಹೋತು. ಹರಿಹರ ಬಂತು, ಹರಿಹರ ಹೋತು. ದಾವಣಗೆರೆ ಬಂತು, ದಾವಣಗೆರೆ ಹೋತು. ತುಮಕೂರು ಬಂತು, ತುಮಕೂರು ಹೋತು. ಬೆಂಗಳೂರು ಬಂತು, ಇಳಿಯರಿ ಅಂತೇನು. ಹೌದಾ? ಖರೆ ಖರೆ ಏನಾಗೈತಿ? ಅವು ಬಂದಾವೇನ? ಅವು ಬಂತು ಹೋತು ಬಂತು ಹೋತು ಅನ್ನಾಗತ್ತಿ ಅಂತ. ಆತ್ಮ ಎಲ್ಲ ಕಡೆ ಅದಾನ. ನಾನು ಅನ್ನುವಂಥದ್ದು ಶರೀರ ಇಟ್ಕೊಂಡು, ಆ ಊರು ಅನ್ನುವಂಥದ್ದು ಒಂದು ವಸ್ತು ಇಟ್ಕೊಂಡು ಶರೀರ ದೃಷ್ಟಿಯಿಂದ ಸಾಪೇಕ್ಷಿಕವಾಗಿ ಹಾವೇರಿ ಬಂತು, ಹರಿಹರ ಬಂತು, ದಾವಣಗೆರೆ ಬಂತು, ತುಮಕೂರು ಬಂತು ಅಂತೀವಿ, ಹೋತು ಅಂತೀವಿ, ಬಂತು ಹೋತು ಅಂತೀವಿ. ಈಗ ಆತ್ಮ ದೃಷ್ಟಿಯಿಂದ ಹೇಳ್ಬೇಕಾದ್ರೆ ಏನನ್ಬೇಕು? ನಾ ಇರುವಲ್ಲೇ ಅದೇನಿ, ನಾನು ಬಂದಿಲ್ಲ, ನಾನು ಹಾವೇರಿಗೆ ಬಂದೆ ಅಂತ. ಮೊದಲು ನಾವು ಹಾವೇರಿಗೆ ಬಂದೆ, ಈಗ ಹರಿಹರಕ್ಕೆ ಬಂದೆ ಅನ್ನಂಗಿಲ್ಲ. ಅವಾಗ ಏನನ್ಬೇಕು? ಉಲ್ಟಾ ಹೇಳ್ಬೇಕು. ಈಗ ನಾನು ಇರೋ ಯಾವಾಗಲೂ ಬದಲಾವಣೆ ಆಗದೆ ಇರುವಂತ ತತ್ವ ನಾನು ಅಂತ ಅಭಿಮಾನ ನಾವೆಲ್ಲ ಮಾಡ್ಕೊಂಡಿರ್ತೀನಿ. ಅಭಿಮಾನ ನಾ ಅಂತೂ ವ್ಯಾಪಕವಾಗಿ ಎಲ್ಲಿ ಹುಬ್ಬಳ್ಳಿಯಾಗ ಐತೀನೋ ಎಲ್ಲಿಯೂ ಕೂಡ ಹಾವೇರಿಯಾಗ ಓದೀನಿ, ಹರಿಹರದಾಗ ಓದೀನಿ, ದಾವಣಗೆರೆಯಾಗ ಓದೀನಿ, ತುಮಕೂರು ಆಗೋದೀನಿ, ಬೆಂಗಳೂರು ಆಗೋದೀನಿ ಮತ್ತು ಹೊರಗೂ ಅದೇನಿ. ಈಗ ಏನನ್ಬೇಕ? ಆ ವ್ಯಾಪಕವಾದಂತ ಪರಮಾತ್ಮ ದೃಷ್ಟಿಯಿಂದ ನಾನು ಅದ ಇವು ಬ್ರಹ್ಮೈವನಾಪರ ಅಂತಂದ್ರೆ ನಾನು ಪರಮಾತ್ಮನ ಆದಿ. ಹೌದು, ಪರಮಾತ್ಮ ವ್ಯಾಪಕದ, ನಿರಾಕಾರದ, ನಿರ್ಗುಣದ. ಅದು ಆ ಒಂದು ಆಕೃತಿಯನ್ನು ನಾನು ಅದೇನಂತ ಕಲ್ಪನೆ ಮಾಡ್ಕೊಂಡ್ರ ಈಗ ಹೇಳ್ರಿ, ನಾನು ಎಲ್ಲಿ ಹೋಗಿಲ್ಲ, ನಾ ಇದ್ದಲ್ಲೇ ಅದೇನಿ. ಹಾವೇರಿ ನನ್ನ ಮುಂದೆ ಬರ್ತೈತಿ, ಹಾವೇರಿ ಹೋಗ್ತದೆ. ಹರಿಹರ ಬರ್ತದ, ಹರಿಹರ ಹೋಗ್ತದೆ. ದಾವಣಗೆರೆ ಬರ್ತದ, ದಾವಣಗೆರೆ ಹೋಗ್ತದ. ನಾ ಯಾವಾಗಲೂ ಸಾಕ್ಷಿಯಾಗಿ ಅಲ್ಲೇ ಅದೇನಿ. ಈ ರೀತಿ ವಿಚಾರ ಮಾಡೋದು. ಅದು ಹೇಳ್ತಾರ ಏನಂತಾರ ಅವರು? ಟೈಮ್ ಹ್ಯಾಸ್ ಬಿನ್ ಚೇಂಜ್ಡ್, ಸ್ಪೇಸ್ ಹ್ಯಾಸ್ ಬಿನ್ ಚೇಂಜ್ಡ್, ಸ್ಟಿಲ್ ಐ ಆಮ್ ಕಾನ್ಶಿಯಸ್ ಆಫ್ ದ ಡ್ರೀಮ್ ವರ್ಲ್ಡ್. ಈಗ ಜಾಗೃತ ಪ್ರಪಂಚದಾಗ ಜಾಗೃತ ಅರಿತಿಲ್ಲ, ಜಾಗೃತ ಹೋಗ್ತದೆ. ನಾನು ಜಾಗೃತ ಪ್ರಪಂಚದಿಂದ ಸ್ವಪ್ನ ಪ್ರಪಂಚ ಹೋಗುದಿಲ್ಲ. ನಾ ಹೆಂಗದೇನು ಹಂಗ ಇರ್ತೀನಿ. ದೃಷ್ಟಿ ಬದಲಾವಣೆ. ಈಗ ಸ್ವಪ್ನ ಜಾಗೃತ ಪ್ರಪಂಚ ಹೋತು, ಸ್ವಪ್ನ ನನ್ನ ಮುಂದೆ ಬಂತು. ಸ್ವಪ್ನದಾಗ ಕನಸು ಕಾಣಕತ್ತೀನಿ, ಆ ಸ್ವಪ್ನದ ದೃಷ್ಟಾನ ಅದೇ. ಸ್ವಪ್ನಾನು ಹೋತು, ಜಾಗೃತನು ಹೋತು, ಸ್ವಪ್ನಾನು ಹೋತು. ಸುಷುಪ್ತಿ ಅವಸ್ಥೆ ಅಜ್ಞಾನ ಬರ್ತದ. ಅಜ್ಞಾನವನ್ನ ನಾನು ನೋಡ್ತೀನಿ, ಗಾಢವಾದ ಅಂಧಕಾರ. ಅಲ್ಲಿ ಯಾವ ಕನಸು ರಹಿತವಾದಂತ ನನ್ನ ಇರುವಿಕೆ. ಅಲ್ಲಿ ಏನದ? ಅಜ್ಞಾನದ. ನಾ ಏನನ್ನು ತಿಳಿಯಲಿಲ್ಲ, ನಾನು ಸುಖವಾಗಿ ಮಲಗಿದೆ ಅಂತ ಹೇಳ್ತೀನಿ. ತಿಳಿಯಲಿಲ್ಲ ಅನ್ನುವಂಥದ್ದು ಅಜ್ಞಾನವನ್ನ, ಕಾರಣ ಶರೀರವನ್ನ ಅರ್ಥ ಹೇಳುವಂತ ಮಾತು. ನಾನು ಸುಖವಾಗಿ ಇದ್ನ್ಯಾ ಅಂತ ಅನ್ನುವಂಥದ್ದು ಆನಂದ ಸ್ವರೂಪ, ನಮ್ಮ ಸ್ವರೂಪದ ಆನಂದ.
I am conscious of the dream world, and when the both of them, the waker and the dream world, dissolve, there is a total blankness called a deep sleep state. ಅಲ್ಲಿ ಪೂರ್ಣ ಕತ್ತಲೆಯನ್ನ ಅರಿತೀನಿ ಸುಷುಪ್ತಿ ಅವಸ್ಥೆಯೊಳಗೆ. Even the deep sleep state, I am conscious of that state vary. The objects vary, the experience vary. ನೋಡು, ಅವಸ್ಥಾತ್ರಯಗಳನ್ನು ವಿವೇಕ ಮಾಡ್ಬೇಕಾದಾಗ ಜಾಗೃತ ಪ್ರಪಂಚದ ವಸ್ತುಗಳು ಸ್ವಪ್ನ ಪ್ರಪಂಚದ ವಸ್ತುಗಳಲ್ಲ. ಸ್ವಪ್ನ ಪ್ರಪಂಚದ ವಸ್ತುಗಳು ಸುಷುಪ್ತಿ ಅವಸ್ಥೆಯೊಳಗೆ ಇಲ್ಲವೇ ಇಲ್ಲ. ನಾ ಮಾತ್ರ ಮೂರು ಅವಸ್ಥೆಯೊಳಗೆ ಏಕಾಕಾರವಾಗಿ ಅಲ್ಲೇ ಅದೇನಿ. ನಾನು ಯಾವಾಗ್ಲೂ ಒಂದ ಕಡೆ ಇರೋವ, ಎಲ್ಲಿ ಹೋಗಾವಲ್ಲ ಬರಾವಲ್ಲ, ತಿಳ್ಕೊಂಡ್ಬಿಡ್ರಿ. ಇದು ಗಟ್ಟಿ ಹಿಡ್ಕೊಂಡ್ಬಿಡ್ರಿ. ಯಾಕ ನಾನು ವ್ಯಾಪಕ ಅದೇನಿ. ನಾನೀಗ ಬ್ರಹ್ಮನ್ ಕೂಡ ಅಭೇದ ಸಾಧ್ಯ. ನಾನು ಈ ಶರೀರ ಅಲ್ಲ, ಈಗ ಮನಸ್ಸು ಅಲ್ಲ, ಬುದ್ಧಿನೂ ಅಲ್ಲ. ಶರೀರ ಮನಸ್ಸು ಬುದ್ಧಿಗಳು ಎಲ್ಲ ಜಗತ್ನಾಗ ಹಾಕಿಬಿಟ್ಟ. ಈಗ ಅನಾತ್ಮದಾಗ ಹಾಕಿ ಅನಾತ್ಮವನ್ನ ನೋಡುವ ದೃಕ್ ನಾನದೇ. ಈ ರೀತಿ ವಿಚಾರ ಮಾಡಿದಾಗ ನಾನು ವ್ಯಾಪಕ ಅದೇನಿ, ನಾನು ಆನಂದ ರೂಪ ಅದೇನಿ, ಮತ್ತು ನಾನು ಅರಿವು ರೂಪ ಅದೇನಿ, ಮತ್ತು ಅರಿವು ಇರುವು ಆನಂದ ಮತ್ತು ವ್ಯಾಪಕತೆ ನಾನು ಅಂತಿಕೊಂಡು ನಾವು ಪ್ರಾಯೋಗಿಕವಾಗಿ ನಮ್ಮ ಮ್ಯಾಗನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ಪ್ರಯೋಗ ಮಾಡ್ಬೇಕು. ಈಗ ಏನದ, ಹೋಗಾವಲ್ಲ ಬರಾವಲ್ಲ, ನಾ ಯಾವಾಗ್ಲೂ ಇಲ್ಲೇ ಇರಾವ. ಅವಾಗ ಬರ್ತಾವ ನನ್ ಮುಂದೆ. ಜಾಗೃತ ಪ್ರಪಂಚ ಬರ್ತದ, ಹೋಗ್ತದೆ. ಸ್ವಪ್ನ ಪ್ರಪಂಚ ಬರ್ತದ, ಹೋಗ್ತದೆ. ಸುಷುಪ್ತಿ ಅವಸ್ಥೆ ಬರ್ತದ, ಅದು ಹೋಗ್ತದೆ. ನಾನು ಅನ್ನೋದು ಬರ್ತದೆ ಇಲ್ಲ, ನಾನು ಅನ್ನೋದು ಯಾವಾಗ ಬರ್ತದ, ಅದ್ರ ಮ್ಯಾಗ ಇವೆಲ್ಲ ತೋರ್ತಾವ. ಈ ನಾನು ಅನ್ನುವಂಥದ್ದು ಸಿನಿಮಾದಾಗ ಸ್ಕ್ರೀನ್ ಇದ್ದಾಗ, ಆ ಸ್ಕ್ರೀನ್ ಇಲ್ಲಾಂದ್ರೆ ಏನೂ ಕಾಣುವುದಿಲ್ಲ. ಈ ಮೂರು ಇದ್ದಾಗ ಅದು ಭೂತಪ್ರತ್ವವಾಗಿ ಅಲ್ಲೇ ಅದ. ಜಾಗೃತ ಪ್ರಪಂಚದಾಗೂ ಆತ್ಮತತ್ವ ಅದ, ಸ್ವಪ್ನದಾಗೂ ಆತ್ಮತತ್ವ ಅದ, ಆ ಸುಷುಪ್ತಿಯೊಳಗೂ ಆತ್ಮತತ್ವ. Therefore, Upanishad now wants to turn our attention to the conscious principle in ourselves. ಈ ಉಪನಿಷತ್ತು ಆ ಆತ್ಮತತ್ವ ಏನದ, ಬದಲಾವಣೆ ಆಗದೆ ಇರುವಂತ ಆ ಪರದೆ ಏನದ, ಅದು ಜಾಗೃತದಾಗೂ ಐತಿ, ಸ್ವಪ್ನದಾಗೂ ಐತಿ, ಸುಷುಪ್ತಿಯಾಗೂ ಐತಿ, ಅವು ಮೂರು ಅವಸ್ಥೆ ಇರೋದಾಗೂ ಐತಿ. ಅದು ನೀನು in all the following mantras, first the Upanishad will focus on consciousness of the body, and then it will point out that this generous conscience is Bhagavan. ಈ ಎಲ್ಲ ಉಪನಿಷತ್ತಿನ ಈ ಎರಡನೇ ಭಾಗದಲ್ಲಿ ಈ ಅರಿವು ಸ್ವರೂಪವನ್ನ ತೋರಿಸಿಕೊಟ್ಟು, ಆ ಅರಿವು ಸ್ವರೂಪ ಅನ್ನುವಂಥದ್ದು ಏನದ, ಅದ ಭಗವಂತದ, ಅದ ಕಾರಣ ಈಶ್ವರ ಅದ, ಅದ ಎಸೆನ್ಸ್ ಅದ ಅಂತ ಹೇಳ್ತದ. ಜಗತ್ ಕಾರಣ and the Ishvara, who is the consciousness alone, is appearing as a universe with a different nama rupa. Just as one water appears as a ocean also, the one water appears as Dev also, one God alone appears as the cosmic Vishwarupa also, one God also appears as Jiva Rupa also. ಉದಾಹರಣೆ ಕೊಡ್ತಾರೆ. ನಾಮರೂಪಗಳು ಬೇರೆ ಬೇರೆ ಆಗ್ತಾವ್ರಿ, ಆದ್ರೆ ಇರುವಂತ ವಸ್ತು ಮಾತ್ರ ಒಂದಾದ. ಏನದ, ಸಮುದ್ರದಾಗನು ನೀರದ, ಅದು ಕೂಡ ಎಷ್ಟು ಆಮೇಲೆ ಆ ಸಮುದ್ರದ ಒಂದು ಅಲೆ ತೋಡ್ರಿ, ಒಂದು ಅಲೆ, ಅದು ಎಷ್ಟು ಅದ್ರಾಗ ಒಂದು ಬುದ್ಬುದ ತೋಡ್ರಿ, ಅದು ಕೂಡ ಒಂದು ಎಷ್ಟು ಒಂದು ಗುಳ್ಳೆ, ನೀರೇನು ಗುಳ್ಳೆ ತಗೊಂಡು ಎನಲೈಸ್ ಮಾಡಿದ್ರೆ ಅದು ಕೂಡ ಎಷ್ಟು ಅದು ದೊಡ್ಡದ, ಇದು ಸಣ್ಣದದ ಅಂತಿಕೊಂಡು ಅದು ಬೇರೆ ಇದು ಬೇರೆ ಅನ್ನುವಂತ ಮಾತು ವಿಚಾರಕ್ಕೆ ಹೋಗ್ಬೇಡ್ರಿ. ಅದು ಭೇದ ಅನ್ನುವಂಥದ್ದು ಉಪಾಧಿಗತ ಅದ, ಉಪಾಧಿ ಭೇದ ಅದ. ಅದು ವಸ್ತುವಿನ ನಿಜವಾದ ಬ್ರಹ್ಮ ವಸ್ತುವಿನ ಭೇದ ಅಲ್ಲ. ಅದ್ರಾಗ ನೀರಾದ, ಇದು ನೀರಾದ, ಇದು ನೀರಾದ. ಹಂಗ ಇದು ಏನೇ ಆಗತ್ತಾರ ಅಂತಂದ್ರ, ಭಗವಂತನ ವಿಶ್ವರೂಪದಿಂದ ತೋರ್ತಾನ, ವ್ಯಾಪಕ ರೂಪದಿಂದ ವಿಶ್ವವಾಗಿ ತೋರ್ತಾನ. ಅದ ಭಗವಂತ ಜೀವ ರೂಪದಿಂದ ತೋರ್ತಾನ, ಸಣ್ಣವಾಗಿ ತೋರ್ತಾನ. ಜೀವದಾಗಿದ್ದ ಜೀವ ರೂಪದಿಂದ ಇದ್ದವನು ಕೂಡ ಪರಮಾತ್ಮನೇ. ಈಶ್ವರ ರೂಪದಲ್ಲಿ ಇರೋವನು ಕೂಡ ಪರಮಾತ್ಮನೇ. ಜಗತ್ತು ಕೂಡ ಪರಮಾತ್ಮ ಸ್ವರೂಪನೇ ಅದ. ಜಗತ್ ವಿರಾಟ್ ಅನ್ನೋದು ಏನು ಉಪಾಸನೆ ಮಾಡ್ತೇವಲ್ಲ, ಅದು ಕೂಡ ಪರಮಾತ್ಮ. ಜೀವಾತ್ಮ ಅಂಡ್ ಪರಮಾತ್ಮ have their essence in ಏಕಂ, ಇನ್ ಏಕಾತ್ಮ. ಜೀವಾತ್ಮ ಪರಮಾತ್ಮ ಐಕ್ಯಂ ಮಹಾವಾಕ್ಯ. ಮಹಾವಾಕ್ಯ ಅಂದ್ರೆ ಯಾವ್ಯಾವ ಮಹಾವಾಕ್ಯ ಅಂತಾರ್ರಿ? ಎಲ್ಲೆಲ್ಲಿ ಜೀವಾತ್ಮ ಪರಮಾತ್ಮಗೆ ಐಕ್ಯತೆಯನ್ನು ಹೇಳ್ತಾವೋ ಶ್ರುತಿಗಳು, ಅವೆಲ್ಲ ವಾಕ್ಯಗಳಿಗೆ ಮಹಾವಾಕ್ಯ ಅಂತ. ಮಹಾವಾಕ್ಯ ಅಂದ್ರೆ ದೊಡ್ಡ ವಾಕ್ಯ ಅನ್ಬಾರ್ದು.
ಮಹಾವಾಕ್ಯಗಳಂದ್ರೆ ಎಲ್ಲಿ ಜೀವಾತ್ಮ ಪರಮಾತ್ಮಗ ಐಕ್ಯತೆಯನ್ನು ಹೇಳ್ತಾರಲ್ಲ ಅಂತ ಐಕ್ಯತೆಯನ್ನು ಹೇಳುವಂತ ವಾಕ್ಯಗಳಿಗೆ ಮಹಾವಾಕ್ಯಗಳೆಂದು ಕರೆಯುತ್ತಾರೆ. ಇನ್ನು ಸ್ವಲ್ಪ ತೋರ್ಸ್ಕೊಂಡ್ ಬಂದ ಇವತ್ತೆಲ್ಲ ನೆಗಡಿ ಆಗಿದೆ. We are entering the Mahavakya section of the Mandukya Upanishad. Mundaka Upanishad will be very abstract, but even we repeatedly think of it, it will become clearer and clear. With this background, we enter section 2, chapter 2. ಇದ್ರಾಗೂ ಮಹಾವಾಕ್ಯ ಬರ್ತದ, ಈ ಉಪನಿಷತ್ತಿನಾಗ ಕೂಡ ಮಹಾವಾಕ್ಯ ಬರ್ತದ. ಆ ಮಹಾವಾಕ್ಯವನ್ನ ಇಲ್ಲಿ ಅಭ್ಯಾಸ ಮಾಡೋದನ್ನ ಬಹಳ ಸೂಕ್ಷ್ಮದ. ತತ್ವಪದದ ಶೋಧನೆ ಅಂತ ಹೇಳಲ್ಲ, ಅದು ಯಾರು ಮಾಡಿಲ್ಲ, ಇಲ್ಲಿ ಮಾಡಿಸ್ತೇನೆ. ಇಲ್ಲಿ ಮಾಡ್ತಾರ, ಅವರೇ ಮಾಡಿಸ್ತಾರೆ, ಗುರುಗಳೇ ಮಾಡಿಸ್ತಾರೆ. ಈಗ ಮೊನ್ನೆ ಮಂತ್ರವನ್ನು ಇಷ್ಟೊಂದು ವಿಚಾರವನ್ನು ತಲೆ ಇಟ್ಕೊಂಡು ನಾವು ಈಗ ಈ 2ನೇ ಮುಂಡಕದ 1ನೇ ಖಂಡದ 1ನೇ ಮಂತ್ರವನ್ನ ನೋಡೋಣ. 2-1-1. ಹ್ಮ್ 2-2-2 2-2-1. ಆವಿ ಸನ್ನಿಹತಂ ಗುಹಾಚರಂ ನಾಮ ಮಹತ್ಪದಂ ಪದಂ ಐತ್ರತ್ ಸಮರ್ಪಿತಂ ಏಜತ್ರಾಣನ್ ನಿಮಿಷನ್ ಚ ಯದೇತತ್ ಜ್ಞಾನತಃ ಸದ್ವರೇಣ್ಯಂ ಪರಂ ವಿಜ್ಞಾನಾದಿ ಯದ್ವರಿಷ್ಠಂ ಪ್ರಜಾನಾಂ. ವಾಟ್ ಈಸ್ ದಟ್ ಈಶ್ವರ? ಏನಿದ್ರ ಸಾಮಾನ್ಯ ಅರ್ಥ ಅನ್ನೋದು. ಬ್ರಹ್ಮವು ಆವಿಹಿ. ಆವಿಹಿ ಅಂದ್ರೆ ಪ್ರಕಾಶಮಾನವಾಗಿದೆ. ಸನ್ನಿಹಿತಂ ಸಮೀಪವರ್ತಿಯಾಗಿರುವುದು. ಗುಹಾಚರಂ ನಾಮ ಹೃದಯದಲ್ಲಿ ಸಂಚರಿಸುವುದು. ಇದು ಮಹತ್ಪದಂ, ಇದು ಮಹಾ ಆಶ್ರಯವು. ಅತ್ರ ಇದರಲ್ಲಿ ಹೇ ಜತ್ ಚಲಿಸುವ ಪಕ್ಷಿಯೇ ಮೊದಲಾದವು ಪ್ರಾಣತ್ ಉಸಿರಾಡುವ ಮನುಷ್ಯ ಪಶ್ವಾದಿಗಳು ನಿಮಿಷತ್ ಚ ಕಣ್ಣು ಮಿಟಕಿಸುವ ಇತರ ಪ್ರಾಣಿಗಳು ಕೂಡ ಯತ್ ಏತತ್ ಸರ್ವಂ ಯಾವ ಇದೆಲ್ಲವೂ ಕೂಡ ಸಮರ್ಪಿತವಾಗಿದೆ. ಯತ್ ಯಾವ ಏತತ್ ಇದನ್ನು ಸದಸತ್ ಮೂರ್ತ ಅಮೂರ್ತಗಳೆಂದು ವರೀಣೀಯವೆಂದು ಪ್ರಜಾನಾಂ ಜನರ ವಿಜ್ಞಾನಾತ್ ಜ್ಞಾನಕ್ಕಿಂತ ಪರಂ ಬೇರೆ ಎಂದು ವರಿಷ್ಠಂ ಪರಮ ಶ್ರೇಷ್ಠವೆಂದು ಜಾನತಃ ತಿಳಿದುಕೊಳ್ಳಲಿ. ಏನಿದ್ರ ಅರ್ಥ ಅಂತಂದ್ರ ಬ್ರಹ್ಮವು ಪ್ರಕಾಶಿಸುತ್ತಾ ಅಂದ್ರೆ ಏನೇನ್ ಪ್ರಕಾಶ ಮಾಡ್ತದ ಅಂತಂದ್ರ ಶಬ್ದಾದಿ ವಿಷಯಗಳನ್ನು ಅರಿಯುತ್ತಿರುವಂತೆ ಭಾಸವಾಗುವಂತಹ ಸಮೀಪವರ್ತಿಯಾದ ಹೃದಯದಲ್ಲಿ ಸಂಚರಿಸುವುದು. ದರ್ಶನ ಶ್ರವಣಾದಿ ಪ್ರಕಾರಗಳಿಂದ ಇದು ಸಂಚರಿಸುವುದು. ಇದು ಮಹಾ ಆಶ್ರಯವು ಅಂದ್ರ ಎಲ್ಲ ಪದಾರ್ಥಗಳಿಗೂ ಇದು ಅರ್ಥಗಳಿಗೂ ಇದು ಆಶ್ರಯ. ಇದರಲ್ಲಿ ಚಲಿಸುವ ಉಸಿರಾಡಿಸುವ ಕಣ್ಣು ಬಿಟಕಿಸುವ ಸಮಸ್ತ ಪ್ರಾಣಿ ಸಮೂಹವು ಸಮರ್ಪಿತವಾಗಿದೆ. ಇದರಲ್ಲಿ ಏನೇನು ಕೂಡ್ಯಾವು ಅಂತಂದ್ರ ಚಲಿಸುವಂತ ಉಸಿರಾಡಿಸುವಂತ ಕಣ್ಣು ಬಿಟಕಿಸುವಂತ ಸಮಸ್ತ ಪ್ರಾಣಿ ಸಮೂಹ. ಇದನ್ನು ಮೂರ್ತ ಅಮೂರ್ತವೆಂದು. ಮೂರ್ತ ರೂಪ, ಅಮೂರ್ತ ಅರೂಪ. ರೂಪ ಅಮೂರ್ತ, ರೂಪ ಮತ್ತು ಅರೂಪ, ಮೂರ್ತ ಅಮೂರ್ತವೆಂದು ವರ್ಣೀಯವೆಂದು ಅಂದ್ರ ಯಾವ ದೋಷಗಳು ಇಲ್ಲದಿರುವುದರಿಂದ ವರ್ಣೀಯವೆಂದು. ಜನರ ಜ್ಞಾನಕ್ಕಿಂತ ಬೇರೆ ಎಂದು. ಜನರು ಏನ ಜ್ಞಾನಕ್ಕೆ ಶಬ್ದ ಕೊಟ್ರಲ್ಲ, ಆ ಜ್ಞಾನಕ್ಕಿಂತ ಇದು ಬೇರೆ ಅದ. ಜನರ ಜ್ಞಾನಕ್ಕಿಂತ ಬೇರೆ ಎಂದು ಪರಮಶ್ರೇಷ್ಠವೆಂದು ತಿಳಿದುಕೊಳ್ಳರಿ. ಪರಮಶ್ರೇಷ್ಠ ಅಂತಂದ್ರೆ ಎಲ್ಲಕ್ಕಿಂತಲೂ ಎಲ್ಲಕ್ಕಿಂತಲೂ ಸೂಕ್ಷ್ಮ, ಎಲ್ಲಕ್ಕಿಂತಲೂ ಉತ್ತಮ, ಇದರಲ್ಲಿ ಯಾವ ದೋಷಗಳು ಇಲ್ಲ ಅಂತ ತಿಳಿಯಿರಿ. ಇಷ್ಟು ಸಾಮಾನ್ಯ ಅರ್ಥ. ಮುಂಡಕ ಉಪನಿಷತ್.
and the greatest to be sought by all. ವರಿಷ್ಠಂ ವರೇಣ್ಯಂ ಅಂದ್ರ ಇದು ದೊಡ್ಡದ ಮತ್ತೆ ಎಲ್ಲರೂ ಇದನ್ನ ಹೊಂದಬೇಕಂತ ಇಚ್ಛಾ ಮಾಡ್ತಾರೆ. ವರೇಣ್ಯಂ ಅಂದ್ರೆ ಶ್ರೇಷ್ಠವಾಗಿದೆ, ಇದನ್ನ ಎಲ್ಲರೂ ಯಾವುದೇ ಈಗ ಒಂದು ಎಲ್ಲರಿಗೂ ಏನು ಶ್ರೇಷ್ಠವಾದದ್ದು ಬೇಕೋ ಏನ ಕನಿಷ್ಠ ಇದ್ದದ್ದು ಬೇಕಂದ್ರೆ ಎಲ್ಲರಿಗೂ ಶ್ರೇಷ್ಠವಾದ ವರೇಣ್ಯ ಅಂದ್ರೆ ಶ್ರೇಷ್ಠವಾದ, ಎಲ್ಲರೂ ಅದನ್ನ ಅಪೇಕ್ಷೆ ಮಾಡ್ತಾರೆ. ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನಾವೇನು ಹೋಗೋಣ ಅಂತಂದ್ರೆ ಇನ್ನೊಮ್ಮೆ ಗೊತ್ತಿನ ಅರ್ಥ. ಇಂಡೀಡ್ ಬ್ರಹ್ಮನ್ ಈಸ್ ಸೆಲ್ಫ್ ಎಫ್ಲುಜೆಂಟ್, ಇದು ಸ್ವಯಂ ಪ್ರಕಾಶದ ಪ್ರಕಾಶ ಅಂದ್ರೆ ಇದು ಸ್ವಯಂ ಪ್ರಕಾಶ, ಯಾರ ಕಡೆಯಿಂದನೂ ಕೈಗಡ ತಗೊಂಡಿಲ್ಲ. ಇದು ಈ ಎವಿಡೆಂಟ್ಲಿ ಪ್ರೆಸೆಂಟ್, ಎಲ್ಲ ಕಡೆನೂ ವ್ಯಾಪಕವಾಗಿ ಅದ. ಮೂವಿಂಗ್ ಆಸ್ ಇಟ್ ವೇರ್, ಎಲ್ಲ ಕಡೆನೂ ಐತಿ ಅಂದ್ರ ಇಲ್ಲೂ ಐತಿ, ಐತಿ ಅಮೇರಿಕಾದಾಗ ಐತಿ ಐತಿ. ಮತ್ತ ಇಲ್ಲಿದ್ದ ಅಮೇರಿಕಕ್ಕೆ ಹೋತಲ್ರಿ ಅದು ಹೋದಂಗ ಅಲ್ಲಿ ಐತಂದ್ರೆ ಈ ಕ್ಷಣದಾಗ ಅಲ್ಲಿ ಐತಂದ್ರ ಅಷ್ಟು ಸ್ಪೀಡ್ ಹೋಗೈತಂತ ತಿಳ್ಕೊಡ್ರಿ. ಒಂದ್ ಇಲ್ಲಂದ್ರ ಅಲ್ಲಿನೂ ಐತಂತ ತಿಳ್ಕೊಡ್ರಿ. ಈ ಆತ್ಮತತ್ವ ಸ್ವರ್ಗದಾಗೂ ಐತೇನ ಐತಿ, ಈಗ ಐತೇನ ಐತಿ, ಸ್ವರ್ಗದಾಗೂ ಐತಿ, ಮತ್ತೆ ಬ್ರಹ್ಮಲೋಕದಾಗ ಐತಿ, ಎಲ್ಲ ಕಡೆನ ಅಂದ್ರ ಅಷ್ಟು ಸ್ಪೀಡ್. ಮೂವಿಂಗ್ ಆಸ್ ಇಟ್ ವೇರ್, ಅದು ಚಲಿಸ್ತೈತಿ ಏನಂದ್ರೆ ಚಲಿಸದಂತೆ, ಯಾಕಂದ್ರ ಅದು ಎಲ್ಲ ಕಡೆನೂ ಅದ. ಇನ್ ದ ಹಾರ್ಟ್ ಆಸ್ ಇಟ್ in the heart as and is the greatest goal. ಇದು ಒಳಗ ಹೃದಯದಾಗ ಐತನ ಐತಿ, ಹೃದಯದಾಗ. ಮತ್ತೆ ಇದನ್ನ ಹೊಂದಬೇಕಾದದ್ದು ನಿಜವಾದ ಎಲ್ಲ ಗುರಿಗಳಿಗಿಂತ ಶ್ರೇಷ್ಠವಾದ ಗುರಿ, ಗ್ರೇಟೆಸ್ಟ್ ಗೋಲ್. The moving ones, the breathing ones, the winking ones, all these are based on this Brahman. ಯಾವ ಚಲಿಸ್ತಾವು, ಯಾವ ವಿಶ್ರಾಣಿಸ್ತಾವು, ಯಾವ ಕಣ್ಣು ಬಿಡಿಸ್ತಾವು, ಎಲ್ಲ ಪ್ರಾಣಿಗಳು ಈ ಒಂದು ಆತ್ಮತತ್ವದ ಮೇಲಿನ ಆತ್ಮತತ್ವದ ಮೇಲೆ ಆಗಲೇ ಒಂದೇ ಮುಂದಕದಲ್ಲಿ ಸದ್ರೂಪವನ್ನ ವಿಸ್ತಾರವಾಗಿ ಹೇಳ್ಯಾರ, ಇಲ್ಲಿ ಚಿದ್ರೂಪವನ್ನ ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಅದಕ್ಕೆ ಜೀವಿಗಳನ್ನು ಕೂಡ ಇಟ್ ಈಸ್ ದಿ ಮ್ಯಾನಿಫೆಸ್ಟ್, ದ ಅನ್ಮ್ಯಾನಿಫೆಸ್ಟ್ and the greatest to be sought by all. ಇದು ಸೂಕ್ಷ್ಮದ, ಇದು ಸ್ಥೂಲದ, ಮತ್ತೆ ಇದನ್ನ ಎಲ್ಲರೂ ಹೊಂದಬೇಕಂತ ಬಯಸ್ತಾರ. It is distinct from the object of all other material sciences of the people. ಇದು ಎಲ್ಲ ವಿಷಯಗಳಿಗಿಂತ ಭಿನ್ನವಾಗಿದೆ. ಹೌದಾ? ಹೌದು, ವಿಷಯಗಳಿಗಿಂತ ಭಿನ್ನವಾಗಿದೆ ಅಂದ್ರೆ ಏನದ ಇದು? ವಿಷಯಿ. It is never an object, it is ever a subject. English ನಲ್ಲಿ ಇಟ್ ಇಸ್ ನೆವರ್ ಎನ್ ಆಬ್ಜೆಕ್ಟ್. ಯಾವಾಗ್ಲೂ ಅದು ದೃಶ್ಯ ಪದಾರ್ಥ ಆಗೋದಿಲ್ಲ, ಯಾವಾಗ್ಲೂ ದೃಕ್ ಪದಾರ್ಥ. ದೃಕ್ ಕಡೆ ಲಕ್ಷ ಕೊಡ್ಬೇಕು ನಾವು. ಜಗತ್ನಾಗ ದೃಶ್ಯದ ಕಡೆ ಲಕ್ಷ ಕೊಡ್ತೇವೆ. ಎಷ್ಟ್ ಚಂದದ ರೀ ಈ ಪ್ರಕೃತಿ ಸೌಂದರ್ಯ, ಓಹೋ ಎಷ್ಟ್ ಚಂದದ ರೀ ಈ ಊರು, ಈ ದೇವಸ್ಥಾನ. ದೃಶ್ಯದ ಕಡೆ ನಮ್ ಲಕ್ಷ ಅದ. ಎಷ್ಟ್ ಚಂದದ ರೀ ಬಂಗಾರದ ಆಭರಣ, ಎಷ್ಟ್ ಚಂದದ ರೀ ಮನಿ. ಎಲ್ಲದ ನಮ್ ಲಕ್ಷ್ಯ? ದೃಶ್ಯದ ಕಡೆ. ಈಗ ಎಲ್ಲಿ ಹೋಗ್ಬೇಕು? ದೃಶ್ಯದ ಲಕ್ಷ್ಯ ನಮ್ದು ದೃಕ್. ಆ ದೃಕ್ಕವೇ ಪರಬ್ರಹ್ಮ ಸ್ವರೂಪ ಇದೆ, ಪರಬ್ರಹ್ಮ ಸ್ವರೂಪ ಇದೆ. It is distinct from the object of all the material sciences of the people. May you know this Brahman. ನೀನು ಈ ತತ್ವವನ್ನ ತಿಳಿದುಕೋ. ಜಾನತಃ ಏತತ್, ನೀನು ಈ ತತ್ವವನ್ನ ತಿಳಿದುಕೋ, ಮೋಕ್ಷ ಹೊಂತೀಯ ಅನ್ನುವಂತ ಮಾತು ಇದು ಸಾಮಾನ್ಯ ಅರ್ಥ. ವಿಶೇಷ ಅರ್ಥವನ್ನು ನೋಡುವ. ವಾಟ್ ಈಸ್ ದ ಈಶ್ವರ? ಸೊ ವಾಟ್ ಈಸ್ ಈಶ್ವರ? ಇಸ್ ದ ಗ್ರೇಟೆಸ್ಟ್ ಜಗತ್ ಕಾರಣಂ ಈಸ್ ಈಶ್ವರ. ಈಶ್ವರ ಅಂದ್ರೆ ಏನ್ರಿ? ಮಾಯಾ ಸಹಿತ ಬ್ರಹ್ಮಕ್ಕೆ ಏನಂತಾರೆ ಈಶ್ವರ ಅಂತ. ಜಗತ್ ಕಾರಣಂ ಬ್ರಹ್ಮ ಈಶ್ವರ. Now obtaining then every individual, obtaining in my body also, what is the Ishvara? Avihi. ಅಲ್ರಿ ಈ ಕಾರಣ ಈಶ್ವರ ಎಲ್ಲ ಕಡೆ ಐತೇನ್ರಿ? ಐತಿ, ಎಲ್ಲ ಕಡೆ. ಹಿಮಾಲಯದಾಗ ಐತೇನ್ರಿ? ಐತಿ. ದಿಲ್ಲಿ ಒಳಗ ಐತಿ. ಕರ್ನಾಟಕದಾಗ ಐತೇನ್ರಿ? ಐತಿ. ಹುಬ್ಬಳ್ಳಿ ಒಳಗ ಐತಿ. ನಿಮ್ ಯಾವ ಊರಾಗ ಆ ಊರಾಗ ಐತೇನ್ರಿ? ಐತಿ. ಇವ್ ಯಾವ್ಯಾವ ಓಣೆ ಆ ಓಣ್ಯಾಗ ಐತೇನ್? ಐತಿ. ನಿಮ್ ಮನ್ಯಾಗ ಐತೇನ್? ಐತ್ರಿ. ನಿಮ್ ಮನ್ಯಾಗ ನಿಮ್ ದೇವ್ರ ಕೊಡಾಗ ಐತೆ? ಐತಿ. ಅಡ್ಗಿ ಮನ್ಯಾಗ ಅಲ್ಲಿಯೂ ಐತಿ. ನೀವು ಕುಂತ ಕೋಡ್ಯಾಗ ಅಲ್ಲಿಯೂ ಐತಿ.
ಓಹೋ, ಎದುರಿಗೆ ಏನ್ ಕಾಣಕತ್ತಾವಲ್ಲ ಎಲ್ಲ ವಸ್ತುಗಳಲ್ಲಿ ಐತಿ. ಓಹೋ, ನಿಮ್ ಶರೀರದಾಗ ಅಲ್ರಿ. ಓಹೋ, ಆವಿಹಿ. What is the meaning of avihi? We have got so many other meanings, but the local parlance meaning is ghost. One meaning is there, as we say niravihi, but here the word avihi doesn't mean any of these things. The light principle, Shankaracharya comments, avihi means prakasha swarupam. ಈ ಶರೀರದಾಗ ಪ್ರಕಾಶ ರೂಪವಾಗಿ ಏನು ಅರಿವು ರೂಪದಿಂದ ಪ್ರಕಾಶಿಸಕತ್ತ ನೋಡ್ರಿ. ಅರಿವು ಅನ್ನುವಂಥದ್ದು ಐತೆ, ಅರಿವು ಸಹಿತ ಇದ್ದೀರ, ಅರಿವು ಹೇಳಿದೇವ್ ನಾವ್ ಅಂದ್ರೆ ಯಾಕ್ರಿ ನನಗೆ ಯಾಕೆ ಅರಿವು ಹೇಳಿ ಅಂತೀರಿ? ನಾ ಅರಿವು ಉಳ್ಳವದೇನಿ, ನಾ ಅರಿವು ಉಳ್ಳಕ್ಕೆ ಅದೇನಿ. ಓ, ಸಿಟ್ಟು ಬರ್ತದಲ್ಲ, ಹಂಗಾರೆ ಅರಿವು ಐತೆ. ಆ ಅರಿವು ಏನದ, ಅದು ಹೆಂಗದ? ಸ್ವಯಂ ಪ್ರಕಾಶ. ಅದು ಯಾರ ಕಡೆಯಿಂದ ಕೈಗಡ ತಗೊಂಡಿಲ್ಲ, ಅದು ಅರಿವು. Abhi means the luminous self-revealing consciousness principle. Self-revealing conscious principle ಅಂದ್ರೆ ಏನ್ರಿ? ಇದನ್ನ ತಿಳಿಯಾಕ ಇನ್ನೊಂದು ಬೆಳಗ್ಬೇಕೇನ್ರಿ? ಅದಕ್ಕ ಯಾವ ಬೆಳಕಿನಿಂದ ಜಗತ್ತಿನಿದ್ದಂತ ಎಲ್ಲ ವಸ್ತುಗಳನ್ನು ನೋಡ್ತೇವೋ ಆ ಬೆಳಕನ್ನು ನೋಡಕ್ ಮತ್ತೊಂದು ಬೇರೆ ಬೆಳಗ್ಬೇಕೇನು? ಅದು ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶ ಇದ್ದ ವಸ್ತುವಿನ ಹೆಂಗ ನಮಗ ಕಾಣ್ತತಿ ಅನ್ನುವಂತ ವಿಚಾರವನ್ನ ವಿಚಾರ ಸಾಗರ ಕಡೆ ಬಂದ್ವಿ ಅಂದ್ರೆ ಹೇಳ್ತಾರವ್ರು, ಒಂದು ಗಡಿಗೆ ಅದ, ಒಂದು ದೀಪ ಅದ, ಒಂದು ಮೇಣಬತ್ತಿ ಅದ, ಒಂದು ಮೇಣಬತ್ತಿ ಅದ, ಒಂದು ವಜ್ರದ ಹಳ್ಳದ. ಎರಡು ಗಡಿಗೆ ಹೋಗ್ಬೇಕು. ಒಂದು ಕತ್ತಲ ಕೋಣೆಗೆ ಹೋಗ್ಬೇಕು. ಕತ್ತಲ ಕೋಣೆ ಒಟ್ಟ ಬೆಳಕ್ ಬರೋದಂತ ಕೋಣೆಗೆ ಹೋಗ್ಬೇಕು. ಎರಡು ಗಡಿಗೆ, ಒಂದು ವಜ್ರ, ಒಂದು ಕ್ಯಾಂಡಲ್ ಅಂದ್ರೆ ಮೇಣಬತ್ತಿ, ಒಂದು ಕಡ್ಡಿ ಬಿಡಿ ತಗೊಂಡು ಹೋಗ್ಬೇಕು. ಹೋಗಿ ಆ ಕ್ಯಾಂಡಲ್ನ ಹಚ್ಬೇಕು. ಕಡ್ಡಿ ಕರೆದು ಅದನ್ನ ಹಚ್ಬೇಕು. ಆ ಕ್ಯಾಂಡಲ್ ಮೇಣಬತ್ತಿ ಹಚ್ಚ್ರಿ, ಅದ್ರ ಮ್ಯಾಗ ಒಂದು ಗಡಿಗೆ ಮುಚ್ಚಕ್. ಅಲ್ಲ, ಕ್ಯಾಂಡಲ್ ಅಲ್ಲ, ಕ್ಯಾಂಡಲ್ ಅಂತ ನೋಡ್ರಿ, ಅಥವಾ ಸ್ವಯಂ ಪ್ರಕಾಶ. ಅದು ಬೆಳೆದಿಲ್ಲ. ಸ್ವಲ್ಪ ಕ್ಷಮ ಇರ್ಲಿ, ನಾನು ಏನ್ ಹೇಳಕ್ ಹೋಗ್ಬಿಟ್ಟಿದ್ದೆ ಅಂದ್ರೆ ವಿಚಾರ ಇದಾಗ್ತಾರೆ. ಒಂದು ಕರೆ ಕಲ್ಲು ತೋರಿ, ಕರೆ ಕಲ್ಲು ಕತ್ತಲ ಕೋಣೆ ಒಂದ್ ಕರೆ ಕಲ್ನ ಇಟ್ಟು ಅದ್ರ ಮ್ಯಾಗ ಒಂದ್ ಗಡಿಗೆ ಮುಚ್ಚಿ, ಇನ್ನೊಂದ್ರಾಗ ವಜ್ರ ಇಡ್ರಿ, ವಜ್ರ ಮ್ಯಾಗ ಕರೆ ಗಡಿಗೆ, ಕರದ ಗಡಿಗೆ ಮುಚ್ಚಿ ಕತ್ತಲ ಕೋಣೆಗಳು. ಈಗ ನೀವು ಆ ಬಡಗಿ ತಗೊಂಡು ಗಡಿಗೆ ಒಂದೇ ಗಡಿಗೆ ಹೊಡಿರಿ, ಆ ಕರೆ ಕಲ್ಲು ಕಾಣ್ತೈತಿ ಅನ್ನೋ ಕಾಣಬಹುದು. ಆಮ್ಯಾಗ ಎರಡನೇದು ಏನು ವಜ್ರ ಇಟ್ಟಿರಲ್ಲ ಅಲ್ಲಿ ಅದು ನೋಡಿರಿ, ಆ ಅವಳ ಭಂಗ ಆತು ಅಂತಂದ್ರ ಆ ಒಳಗೇನು ವಜ್ರ ಐತಲ್ಲ, ಆ ವಜ್ರನೂ ಕಾಣ್ತದ, ಆ ವಜ್ರ ಕ್ವಾಣಿನ ಬೆಳಗ್ತದ. ಅದಕ್ಕೊಂಥರ ಸ್ವಯಂ ಪ್ರಕಾಶ. ಅದನ್ನ ನೋಡಕ್ ಮತ್ತೆ ಯಾವ್ದು ಬೆಳಕ್ ಬೇಡ. ಅದು ಸ್ವಯಂ ಪ್ರಕಾಶ ಇರುವಂತದ್ದು. ಅದು ತನ್ನ ಪ್ರಕಾಶದಿಂದ ತನ್ನನ್ನು ಅರಿತದ, ತನ್ನ ಪ್ರಕಾಶದಿಂದ ಇತರ ವಸ್ತುಗಳನ್ನು ಅರಿತದ. ಅದಕ್ಕಂತಾರ ಸ್ವಯಂ ಪ್ರಕಾಶ. ಹಂಗ ಈ ನಮ್ಮ ಅರಿವು ಅನ್ನುವಂಥದ್ದು ಹೆಂಗದ ಅಂದ್ರೆ, ಇದು ತನ್ನನ್ನು ತಾರಿತೈತಿ, ಮತ್ತೆ ತನ್ನ ಎದುರಿಗೆ ಬಂದಂತ ಎಲ್ಲ ವಸ್ತುಗಳನ್ನು ಅರಿತದ. ಅದಕ್ಕೇನಂತಾರ? ಆವಿಹಿ. ಅದಕ್ಕೇನಂತಾರ? ಆವಿಹಿ. Self-revealing conscious principle, which is called light of the conscious. Light is that in the presence of which the things are revealed. ಸ್ವಯಂ ಪ್ರಕಾಶ ಅಂದ್ರೆ ಏನು ಅಂದ್ರೆ, ಅದರ ಸಾನ್ನಿಧ್ಯದಲ್ಲಿ ಎಲ್ಲ ವಸ್ತುಗಳನ್ನ ಕಾಣ್ತಾವ. ಅದು ಕಾಣ್ತದ, ಅದನ್ನು ಹೊರಗೆ ಬರ್ತದ. ಸ್ವಯಂ ಪ್ರಕಾಶ ಅಂದ್ರೆ ತನ್ನನ್ನು ತಾರಿತೈತಿ, ತನ್ನ ಎದುರಿಗಿಂತ ಜಡ ಪದಾರ್ಥಗಳನ್ನು ಅರಿಯುವಂತ ಶಕ್ತಿ ಅದಕ್ಕದ, ಬೆಳಗ್ತದ. In Vedantic scriptures, consciousness is often compared to the light. We should understand the significance of this comparison. What is the definition of the light? Light is that in whose presence the things are revealed, and the absence of the things is also experienced. ನೋಡ್ರಿ, ಆ ಅರಿವಿನ ಸಾನ್ನಿಧ್ಯೊಳಗ ಯಾವ ಅದಾವ ಅವುಗಳು ಇದೆ ಅಂತ ಅನ್ಸ್ಕೊತಾವ, ವಸ್ತುಗಳು ಯಾವ ಇಲ್ಲ ಅವು ಇಲ್ಲ ಅನ್ಸ್ಕೊತಾವ. ಅಂದ್ರೆ ವಸ್ತುವಿನ ಭಾವವನ್ನು ಅರಿತೀವಿ, ವಸ್ತುವಿನ ಅಭಾವವನ್ನು ಅರಿತೀವಿ. ಯಾವ ಸಾನ್ನಿಧ್ಯದಲ್ಲಿ? ಆ ಒಂದು ಚಿದ್ರೂಪದ ಸಾನ್ನಿಧ್ಯದಲ್ಲಿ. ಇನ್ ದಿಸ್ ಹಾಲ್ itself we take light for granted. We all the time focus the people and all others, but there is something which is spread over the entire hall, and that is the light principle.
ಈ ಕ್ವಾಣಿಯನ್ನು ಬೆಳಕಾಗತೈತಲ್ಲ ಈ ದೀಪ, ಆ ದೀಪಕ್ಕೆ ನಾವು ಲೈಟ್ ಅಂತೀವಿ, ಬೆಳಕು ಅಂತೀವಿ. ಅದು ಸ್ವಯಂ ಪ್ರಕಾಶದ ಏನದು ಇಲ್ಲ. ಅಲ್ಲಿ ನಾವು ಏನಂತೀವಿ ಅದು ಸ್ವಯಂ ಪ್ರಕಾಶ ಇಲ್ಲ, ಅದು ಕರೆಂಟ್ ಇಂದ ಚಲೋ ಆಗೈತಿ, ಪರಪ್ರಕಾಶ ಐತಿ. ಆದ್ರೆ ಈ ಆತ್ಮ ಅರಿವು ಅನ್ನೋದು ಏನೈತಿ, ಇದು ಸ್ವಯಂ ಪ್ರಕಾಶ. ವಾಟ್ ಈಸ್ ದ ಪ್ರೂಫ್ ದ್ಯಾಟ್ ದೇರ್ ಇಸ್ ಎ ಲೈಟ್ ಇನ್ ದ ಹಾಲ್? ಈ ಹಾಲ್ ನಲ್ಲಿ ಬೆಳಕಿದೆ ಅಂತ ಹೆಂಗ್ ಗೊತ್ತಾಗ್ತದೆ? that I am able to experience all of you is because of the light. ಯಾಕಂದ್ರೆ ಈ ಕೋಣೆಯೊಳಗಿದ್ದಂತ ಎಲ್ಲ ವಸ್ತುಗಳನ್ನ ನನಗೆ ನೋಡಕ್ ಬಂದೈತಿ ಅಂತಂದ್ರೆ ಇದೇ ಬೆಳಕು ಇದೆ ಅಂತ ಅರ್ಥ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಲೈಟ್? ಏನಂದ್ರೆ ಈ ಬೆಳಕಿನ ಡೆಫಿನೇಷನ್ ಏನು, ವ್ಯಾಖ್ಯೆ ಏನು ಅಂದ್ರೆ that in whose presence things are known and in whose absence things are not known. ಯಾವ್ದು ಇದ್ದಾಗ ಈ ವಸ್ತುಗಳು ಕಾಣ್ತಾವ, ಯಾವ್ದು ಇಲ್ಲ ಅದಿಲ್ಲ ಈ ವಸ್ತುಗಳು ಕಾಣೋದಿಲ್ಲ. ಬೆಳಕಿಲ್ಲ ಕಾಣ್ತೇನೋ ಕಾಣೋದಿಲ್ಲ. ಆ ವಸ್ತುವಿಗೆ ಏನು ಅನ್ಬೇಕು? ಅರಿವು. ದಟ್ ಈಸ್ ಕಾಲ್ಡ್ ಲೈಟ್. ಅದಕ್ಕೆ ಅನ್ಬೇಕು ಬೆಳಕು. ಅಲ್ಲಿ ಬೆಳಕಿಗೂ ಅರಿವಿಗೂ ಹೋಲಿಸಿ ಹೇಳಾಗತ್ತಾರೆ. ಇನ್ ವೇದಾಂತಿಕ ಶಾಸ್ತ್ರ all the lights like the electrical light, the fire, the sun, the moon, the stars, they are all called light. ಅಂದ್ರೆ ನಾವು ವೇದಾಂತ ಶಾಸ್ತ್ರದೊಳಗೆ ಏನೇನಪ್ಪಾ ಅಂತಂದ್ರೆ ಈ ಒಂದು ದೀಪ, ಎಲೆಕ್ಟ್ರಿಕ್ ಬಲ್ಬ್ ಆಗ್ಲಿ, ಅಥವಾ ಒಂದು ಮೇಣಬತ್ತಿ ಬೆಳಕಾಗ್ಲಿ, ಅಥವಾ ಅಗ್ನಿ ಬೆಳಗುವಂತದ್ದಾಗ್ಲಿ, ಅಥವಾ ಸೂರ್ಯ ಬೆಳಗುವುದಾಗ್ಲಿ, ಅಥವಾ ಚಂದ್ರ ಬೆಳಗುವುದಾಗ್ಲಿ, ಅಥವಾ ನಕ್ಷತ್ರಗಳ ಬೆಳಗುವುದಾಗ್ಲಿ, ಇವೆಲ್ಲಕ್ಕೂ ನಾವೇನಂತೀವಿ? ಬೆಳಕು. ಬೆಳಕು. ಎವ್ರಿ ಸೆನ್ಸ್ ಆರ್ಗನ್ ಈಸ್ ಎ ಲೈಟ್. ಪ್ರತಿಯೊಂದು ಜ್ಞಾನೇಂದ್ರಿಯ ಕೂಡ ನಾವು ಬೆಳಕು ನೋಡ್ರಿ. ನೇತ್ರಕ್ಕೂ ನಾವೇನಂತೀವಿ? ಇದು ಏನ್ ಬೆಳಗ್ತದ? ಒಂದು ವಸ್ತುವಿನ ನಾಮರೂಪವನ್ನು ಬೆಳಗ್ತದೆ. ಮೂಗ್ ಏನ್ ಬೆಳಗ್ತದ? ಒಂದು ವಸ್ತುವಿನ ವಾಸನೆಯನ್ನು ಬೆಳಗ್ತದ. ಕಿವಿ ಏನ್ ಬೆಳಗ್ತದ? ಒಂದು ವಸ್ತುವಿನ ಶಬ್ದವನ್ನ ಬೆಳಗ್ತದ. ಚರ್ಮ ಏನ್ ಬೆಳಗ್ತದ? ಒಂದು ವಸ್ತುವಿನ ಕಠಿಣದ ಮೃದು ಅನ್ನೋದು ಬೆಳಗ್ತದೆ. ಮತ್ತೇನ್ ಮಾಡ್ತದ? ನಾಲಿಗೆ ಏನ್ ಬೆಳಗ್ತದೆ? ಆ ವಸ್ತು ಹೆಂಗದ, ಸಿಹಿ ಅದೋ, ಗುಳಿ ಅದನೋ, ಒಗರದನೋ, ಖಾರದನೋ, ಷಡ್ರಸಗಳನ್ನು ಹೇಳ್ತದ ನಾಲಿಗೆ. ಆದ್ರಿಂದ ಜ್ಞಾನೇಂದ್ರಿಯಗಳು ಕೂಡ ಒಂದ್ ರೀತಿಯನ್ನ ಬೆಳಕಿನ ಸಾಧನಗಳಂತ ತಿಳ್ಕೊಳ್ಳಿ. ದೆನ್ ವೇದಾಂತ ಎಕ್ಸ್ಟೆಂಡ್ ದ ಕಾನ್ಸೆಪ್ಟ್ ಆಫ್ ಲೈಟ್ ಫರ್ದರ್. ವೇದಾಂತದೊಳಗ ಇನ್ನೂ ಅಷ್ಟು ಏನದ ಈ ಅರಿವು ತತ್ವ ಅನ್ನುವಂಥದ್ದನ್ನ, ಈ ಬೆಳಕು ತತ್ವ ಅನ್ನೋದನ್ನ ವಿಸ್ತಾರ ಮಾಡಿ ಈ ಜ್ಞಾನೇಂದ್ರಿಯ ಅರಿವನ್ನು ಕೂಡ ಬೆಳಕಿನ ಸ್ವರೂಪ ಅಂತ ಹೇಳ್ತಾವೆ. Even though because of the sun, moon, etc., I am able to experience the world. The sun, moon, etc. themselves are experienced because of what? I experience the world because of the sunlight. ಸೂರ್ಯನ ಬೆಳಕಿನಾಗ ಜಗತ್ತನ್ನು ಕಾಣ್ತೇವೆ ಬಂದಾಗ ಸನ್ಲೈಟ್, ಸೂರ್ಯನ ಬೆಳಕು ಕೂಡ ಒಂದು ಏನದ ಬೆಳಕೆ. Now I experience sunlight because of what? You have to say that eyes are required. ಸೂರ್ಯನ ಬೆಳಕು ನೋಡಾಕ ಸೂರ್ಯನ ಬೇಕು, ನೇತ್ರನು ಬೇಕು. If eyes are not there, neither I can experience the sun. ಸೂರ್ಯನ ಬೆಳಕು ಐತಿ, ಅವ್ನು ನೋಡೋದು ಕಣ್ಣಿಲ್ಲ ಅಂದ್ರೆ ನೋಡಕ್ ಆಗುದಿಲ್ಲ. Nor can I experience the world. ಜಗತ್ತನ್ನು ನೋಡಕ್ಕೂ ಆಗಲ್ಲ ಕಣ್ಣಿಲ್ಲ ಅಂದ್ರೆ. In spite of the sun. ಅಲ್ಲಿ ಸೂರ್ಯ ಇದ್ದಾಗಲೂ ಕೂಡ ಕಣ್ಣಿಲ್ಲ ಅಂದ್ರೆ ಜಗತ್ತನ್ನು ನೋಡಕ್ ಆಗಲ್ಲ. Therefore Vedanta says every sense organ is a light. ಆದ್ದರಿಂದ ವೇದಾಂತದೊಳಗೆ ಪ್ರತಿಯೊಂದು ಈ ಶಬ್ದ, ಸ್ಪರ್ಶ, ರೂಪರಸಗಳನ್ನ ನೋಡುವಂತ ಇಂದ್ರಿಯಗಳೇನದಾವು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವ ಐದು ಕೂಡ ಏನಂತದ? ಅದು ಏನಂತದ? ಬೆಳಕು ಅಂತ ಹೇಳ್ತದೆ. ವಿ ಆರ್ ಕಮಿಂಗ್ ಟು ದ ಫಿಗರೇಟಿವ್ ಕಾನ್ಸೆಪ್ಟ್. ಇದು ಇಲ್ಲಿ ಫಿಗರೇಟಿವ್ ಅಂತಂದ್ರೆ ಅಲಂಕಾರಿಕ ಭಾಷೆ ಒಳಗೆ ಹೇಳಾಗತ್ತದ. ನಿಜವಾಗಿ ಇವೆಲ್ಲ ಹೊಗಳುವ, ಇವೆಲ್ಲ ಬೆಳಗುವಲ್ಲ. ಅಲಂಕಾರಿಕ ಭಾಷೆ ಒಳಗೆ ಹೇಳಾಗತ್ತೆ, ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ. ಎವ್ರಿ ಸೆನ್ಸ್ ಆರ್ಗನ್ ಇಸ್ ಎ ಲೈಟ್ ಬಿಕಾಸ್ in its presence the world is experienced by the absence of the organs. The entire world is blanked out. ಈ ಜ್ಞಾನಿಗಳು ಇಲ್ಲ ಅಂದ್ರೆ ಜಗತ್ತೆಲ್ಲ ಕತ್ತಲಮಯ ಕಾಣ್ತದೆ. ಕತ್ತಲಿಗಳನ್ನ ಈ ಕತ್ತಲನ್ನು ಹೊರದೋಡಿಸಿ ಆ ವಿಷಯಗಳನ್ನ ಬೆಳಗುವುದರಿಂದ ಈ ಇಂದ್ರಿಯಗಳಿಗೂ ನಾವು ಬೆಳಕಂತೇವಿ. Therefore Vedanta says not only sun, not only light, not only moon, sense organs are also called light. ನೋಡ್ಪ, ಸೂರ್ಯ, ಚಂದ್ರ, ದೀಪ, ಜ್ವಾಲೆ ಇವಿಷ್ಟ ಬೆಳಕಲ್ಲ, ಇವು ಐದು ಜ್ಞಾನೇಂದ್ರ ಕೂಡ ಏನದವು? ಇವು ಬೆಳಕಿನ ಸಮಾನದ. ಮೈಂಡ್ ಈಸ್ ದ ಗ್ರೇಟರ್ ಲೈಟ್. ಮನಸ್ಸು ಅನ್ನುವಂಥದ್ದು ಕೂಡ ಬೆಳಕು ಅನ್ನುವಂಥದ್ದನ್ನು ವೇದಾಂತ ಹೇಳ್ತದ. ಇದು ಕೂಡ ಫಿಗರೇಟಿವ್ ಅದ, ಇದು ಯಥಾರ್ಥ ಅಲ್ಲ. ಇದು ಕೂಡ ಏನದ? ಇಲ್ಲಿ ಅಲಂಕಾರಿಕ ಭಾಷೆ ಒಳಗೆ ಹೇಳೋದು. ಹೆಂಗ ಅಲಂಕಾರ ಅಂತಂದ್ರೆ
ಸಿಮಿಲಿ ಸಿಮಿಲಿ ಅಂತ ಬರ್ತದೆ ಇಂಗ್ಲಿಷ್ ಒಳಗೆ, ರೂಪಕ ಅಲಂಕಾರ ಅಂತ ಹೇಳ್ತೇವೆ ಕನ್ನಡದಾಗ. ಚಂದ್ರನು ನಗುತ್ತಿದ್ದಾನೆ, ಕುಡುಕುಡು ಹುಣ್ಣಿಮೆಯ ದಿನದಂದು ಚಂದ್ರನು ಕುಡುಕುಡು ನಗುತ್ತಿದ್ದಾನೆ. ಪರ್ಸಾನಿಫಿಕೇಶನ್ ಏನ್ರಿ, ಇದಕ್ಕೆ ಏನಂತಾರ? ಇದು ಅಲಂಕಾರ ಯಾವುದು? ಅಲ್ಲಿ ಅಲಂಕಾರ ಮನುಷ್ಯನ ನಗುತ್ತಾನಲ್ಲ, ಆ ನಗುವ ಮನುಷ್ಯನ ನಗುವಿಕೆಯನ್ನು ಚಂದ್ರನಲ್ಲಿ ಆರೋಪ ಮಾಡಿ ಹೇಳುವಂತದ್ದು ಏನದ, ಇದು ಒಂದು ಅಲಂಕಾರಿಕ ಭಾಷೆ. ಆ ರೀತಿ ಇಲ್ಲಿ ಅಲಂಕಾರಿಕ ಭಾಷೆಯೊಳಗ ಹೇಳಾಗತ್ತದ ಉಪನಿಷತ್ತು, ಈ ಮನಸ್ಸು ಕೂಡ ಒಂದು ದೀಪ ಇದ್ದ ಹಾಗೆ, ಒಂದು ಬೆಳಕು ಇದ್ದ ಹಾಗೆ. Then Vedanta asks the question. Well, Vedanta ಒಂದು ಪ್ರಶ್ನೆ ಕೇಳ್ತದೆ. The sense organs themselves are able to experience their objects under what condition? ಈ ಎಲ್ಲ ಜ್ಞಾನೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ತಮ್ಮ ವಿಷಯವನ್ನು ಅರಿತಾವಲ್ಲ, ಆ ಅರಿಲಿಕ್ಕೆ ಏನಾದ್ರೂ ಒಂದು ಷರತ್ತು ಐತೇನು? ನಿಯಮಬದ್ಧ ಷರತ್ತು ಏನಾದ? ಓನ್ಲಿ ವೆನ್ ದ ಮೈಂಡ್ ಈಸ್ ಬಿಹೈಂಡ್ ದ ಸೆನ್ಸ್ ಆರ್ಗನ್. ಐತ್ರಿ ಷರತ್ ಅದ. ಏನು? ಇವು ಕಣ್ಣು ಕುಲ್ಲ ಇರ್ಬೇಕು, ಕಣ್ಣಿಂದ ಮನಸ್ಸು ಇರ್ಬೇಕು. ಅಂದಾಗ ಇದು ಕಣ್ಣು ಏನ್ ನೋಡಾಕತ್ತೈತಿ ಅನ್ನೋದು ಗೊತ್ತಾಗ್ತದೆ. ಈ ಮನಸ್ಸು ಎಲ್ಲರ ಕಣ್ಣು ಇಲ್ಲಿ ನೋಡಾಕತ್ತದ, ಮನಸ್ಸು ಎಲ್ಲೇ ಹೋಗ್ಯದ ಅಂತ. ಅವಾಗ ಇದು ಕಣ್ಣು ನೋಡಿದ್ರು ಕೂಡ ಇದು ಇಂಥ ವಸ್ತುವನ್ನು ನೋಡಾಕತ್ತೈತಿ ಅಂತ ಹೇಳೋದಿಲ್ಲ. ಉದಾಹರಣೆಗೆ, ನೀವು ಪ್ಯಾಟಿ ಒಳಗೆ ಹೋಗಿರ್ತೀರಿ, ಪ್ಯಾಟಿ ಒಳಗ 100 ಮಂದಿ ಅಪರಿಚಿತರು ನಿಮ್ ಕಣ್ಣಿದ್ರಿಗೆ ಹಾದು ಹೋಗಿರ್ತಾರೆ. ಅವ್ರು ಯಾರು ಹಾದು ಹೋಗ್ಯಾರ ನಿಮ್ಗೆ ಗೊತ್ತೈತೇನೋ? ಇಲ್ಲ. ಯಾಕ? ನಿಮ್ ಮನಸ್ಸಲ್ಲಿ ಇಲ್ಲ, ಬೇರೆ ಕಡೆ ಇದೆ. ಕಣ್ಣು ನೋಡೈತಿ, ಆದ್ರೆ ಕಣ್ಣಿನಿಂದ ಮನಸ್ಸಿದ್ದಾಗ ಮಾತ್ರ ಆ ಕಣ್ಣು ಏನ್ ನೋಡೈತೆ ಅನ್ನುವಂಥದ್ದನ್ನು ರಿಕಾರ್ಡ್ ಮಾಡ್ತದೆ. ಓನ್ಲಿ ವೆನ್ ದ ಮೈಂಡ್ ಈಸ್ ಬಿಹೈಂಡ್ ದ ಸೆನ್ಸ್ ಆರ್ಗನ್. ಸೆನ್ಸ್ ಆರ್ಗನ್ಸ್ ಡಿರೈವ್ ದ ಪವರ್ ಟು ಇಲ್ಯುಮಿನ್ ದ ವರ್ಲ್ಡ್ ಓನ್ಲಿ ಇಫ್ ದ ಮೈಂಡ್ ಈಸ್ ಬಿಹೈಂಡ್. ಈ ಸೆನ್ಸ್ ಆರ್ಗನ್ಸ್ ಏನದಾವ, ಪಂಚ ಜ್ಞಾನೇಂದ್ರಿಯಗಳು, ಅವುಗಳ ಹಿಂದ ಮನಸ್ಸು ಇತ್ತಂದ್ರೆ ಮಾತ್ರ ಇವುಗಳ ಬೆಳಗುವಂತ ಸಾಮರ್ಥ್ಯ ಕಣ್ಣಿಗೆ ಬರ್ತದ, ಇಲ್ಲಾಂದ್ರೆ ಬೆಳಗುದಿಲ್ಲ. ದ ಮೈಂಡ್ ಈಸ್ ನಾಟ್ ಬಿಹೈಂಡ್, ದ ಐಸ್ ಮೇ ಬಿ ಓಪನ್ ಬಟ್ ಯು ವಿಲ್ ನಾಟ್ ಸಿ. ಮನಸ್ಸು ಹಿಂದಿಲ್ಲ, ಕಣ್ಣಿಂದಿಲ್ಲ, ಕಣ್ಣು ತೆಗ್ದದ ನೋಡ್ತದಂದ್ರೂ ಕೂಡ ಅದು ಏನನ್ನು ನೋಡುವುದಿಲ್ಲ. ದೇ ಕಾಲ್ ಇಟ್ ಇನ್ ಇಂಗ್ಲಿಷ್ ಆಸ್ ಎ ಬ್ಲಾಂಕ್ ಲುಕ್. ಎಲ್ಲೈತಿ ಲಕ್ಷ್ಯ, ಎಲ್ಲೈತಿ, ಏನ್ ನೋಡಾಗತ್ತಿ ಅಂತ ನೋಡ್. ಅವ ನೋಡಾಗತ್ತ, ಅವ ಕಣ್ ತೆಗದಾನ, ಅವ್ರು ಏನೂ ಕಾಣಾಗತ್ತಿಲ್ಲ, ಲಕ್ಷ್ಯ ಬೇರೆ ಕಡೆ ಐತಿ, ಮನಸ್ಸು ಎಲ್ಲೂ ಬೇರೆ ಕಡೆ. ಬ್ಲಾಂಕ್ ಲುಕ್ ಮೀನ್ಸ್ ವಾಟ್? ಐಸ್ ಆರ್ ಓಪನ್ ಬಟ್ ಯು ಡು ನಾಟ್ ಸಿ ಎನಿಥಿಂಗ್. ಕಣ್ಣರ ತೆಗದಾನ, ಕಣ್ಣಿಗರ ಏನೂ ಕಾಣವಲ್ದು. ಅಂತ ಸ್ಥಿತಿಗೆ ಏನಂತೀವಿ ನಾವು? ಮನಸ್ಸಲ್ಲಿ ಇಲ್ಲ. ನಾವು ನಾಟ್ ಓನ್ಲಿ ದ ಟ್ರೂ ವಿತ್ ರಿಗಾರ್ಡ್ ಟು ಐಸ್, ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ದಿಸ್ ಈಸ್ ದ ಟ್ರೂತ್ ವಿತ್ ರಿಗಾರ್ಡ್ ಟು ದ ಇಯರ್ ಆಲ್ಸೋ. ಕಣ್ಣಿಗೆ ಅಷ್ಟ ಅಲ್ಲ, ಕಿವಿಗೂ ಅದ ಬರ್ತದ, ಮೂಗಿಗೂ ಅದ ಬರ್ತದ, ನಾಲಿಗೂ ಅದ, ಚರ್ಮಕ್ಕೂ ಅದ. If your mind is unfortunately not there here in this hall and it is now at home or elsewhere, you are here but you do not hear. ನೀವು ಮನೆಯೊಳಗ ಈಗ ಇಲ್ಲೇ ಅದಿರಿ, ಕುಂತೀರಿ, ಶರೀರದಿಂದ ಇಲ್ಲಿ ಕುಂತೀರಿ, ಮನಸ್ಸಿಗೆ ಮನೆಗೆ ಹೋಗ್ಯದ ಅಥವಾ ಎಲ್ಲೇ ಹೋಗ್ಯದ, ಇಲ್ಲಿ ಶಾಸ್ತ್ರ ಏನ್ ಹೇಳೋದ ನಿಮ್ಗೆ ಗೊತ್ತಾಗ್ತದೆ. ನೀವು ಇಲ್ಲೇ ಅದಿರಿ, ಲಕ್ಷ್ಯ ಇಲ್ಲ, ಮನಸ್ಸಿಲ್ಲ, ಮನಸ್ಸು ಎಲ್ಲೇ ಹೋಗ್ಯದ. ಏನ್ ಹೇಳಾಕತ್ತಾರ ಇದು ಏನು ತಿಳಿಯುವುದಿಲ್ಲ. ಯು ಆರ್ ಹಿಯರ್ ಬಟ್ ಯು ಡೋಂಟ್ ಹಿಯರ್. ನೀವು ಇಲ್ಲೇ ಇದ್ರಿ, ಅದು ಏನು ಕೇಳೋದಿಲ್ಲ. Therefore, sense organs derive their light from the mind. ಅದರಿಂದ ಈ ಜ್ಞಾನೇಂದ್ರಿಯಗಳು ಈ ಅರಿವುತನವನ್ನ ಮನಸ್ಸಿನಿಂದ ಪಡಿತಾವೆ. ಸೊ ವೇದಾಂತ ಸೇಸ್ ಮೈಂಡ್ ಇಸ್ ಗ್ರೇಟರ್ ಲೈಟ್. ಆದ್ರಿಂದ ವೇದಾಂತ ಹೇಳ್ತದ ಈ ಎಲ್ಲಕ್ಕಿಂತ ಜ್ಞಾನೇಂದ್ರಿಯಗಳಿಗಿಂತ ದೊಡ್ಡದ ಬೆಳಕು ಯಾವುದು ಅಂತಂದ್ರೆ ಈ ಮನಸ್ಸು. ವಿತೌಟ್ ದ ಮೈಂಡ್ ಸೆನ್ಸ್ ಆರ್ಗನ್ಸ್ ಆರ್ ಯೂಸ್ಲೆಸ್. ಮನಸ್ಸಿಲ್ಲಂದ್ರೆ ಈ ಜ್ಞಾನೇಂದ್ರಿಯಗಳು ಏನೂ ಉಪಯೋಗ ಇಲ್ಲ, ಏನನ್ನೂ ಬೆಳಗುದಿಲ್ಲ. ಸನ್ ಈಸ್ ಯೂಸ್ಲೆಸ್, ಮೂನ್ ಈಸ್ ಯೂಸ್ಲೆಸ್, ಎವ್ರಿಥಿಂಗ್ ಈಸ್ ಯೂಸ್ಲೆಸ್. ಸೂರ್ಯನು ಬೆಳಗುದಿಲ್ಲ, ಚಂದ್ರನು ಬೆಳಗುದಿಲ್ಲ. ಏನು ಮನಸ್ಸಿದ್ರೆ ಮಾತ್ರ ಅವು ಬೆಳಗುದು ಕಾಣ್ತದೆ. ದಟ್ ಈಸ್ ವೈ ಇನ್ ಅ ಡೀಪ್ ಸ್ಲೀಪ್ ಸ್ಟೇಟ್, ಆದ್ರಿಂದ ಗಾಢ ನಿದ್ರೆಯೊಳಗ ಅಂಡ್ ದ ಮೈಂಡ್ ಈಸ್ ನಾಟ್ ಫಂಕ್ಷನಿಂಗ್, ಯಾವಾಗ ಮನಸ್ಸು ಕೆಲಸ ಮಾಡುವುದಿಲ್ಲ, ಎವ್ರಿಥಿಂಗ್ ಈಸ್ ಬ್ಲಾಂಕ್. ಅಲ್ಲಿ ಏನದ ಏನೂ ಕಾಣುದಿಲ್ಲ, ನಾ ಏನನ್ನೂ ತಿಳಿಯಲಿಲ್ಲ ಅಂತ ನೋಡ್ರ. ಎಲ್ಲೇ ಸುಷುಪ್ತಿ ಅವಸ್ಥೆಯೊಳಗೆ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು